ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮ ಬಳಿಯಲ್ಲಿ ಮಾತನಾಡುವಂಥ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. 3 ದಿನಗಳ ಕಾರ್ಯಕ್ರಮ ಮುಗಿಸಿಕೊಂಡು 4ನೇ ದಿನಕ್ಕೆ ಹೆಜ್ಜೆ ಹಾಕಿದ್ದೀವಿ ತಂದೆ. ಹೆಜ್ಜೆ ಹಾಕಿದ್ದೀವಿ ಅಂದರೆ ಪ್ರತಿ ಹೆಜ್ಜೆಯಲ್ಲಿ ನೀವು ಇದ್ದೀರಿ ತಂದೆ. ನೀವು ನಮಗೆ ಜೊತೆ ಇಲ್ಲದೆ ಹೋದರೆ ತಂದೆ ನಾವು ಮುಂದೆ ಹೆಜ್ಜೆ ಆಗಲ್ಲ, ಬದುಕೋಕ್ಕೂ ಆಗಲ್ಲ, ಮಾತನಾಡೋಕ್ಕೂ ಆಗಲ್ಲ ತಂದೆ. ಹೌದು ತಂದೆ, ನಿಮ್ಮ ಸಹಾಯದಿಂದ ನಾವು ನಡೀತಾ ಇದ್ದೀವಿ. ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು. ಪ್ರತಿದಿನ ತಂದೆಯ ದೇವರೇ, ಹೀಗೆ ಗೂಗಲ್ ಮೀಟ್ ಮೂಲಕ ಸೇರುವಂಥ ಎಲ್ಲ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ನಿಮ್ಮ ಸೇವಕರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನು ಆಶೀರ್ವದಿಸಿ ಪ್ರತಿಯೊಬ್ಬರೂ ಆತ್ಮಿಕವಾಗಿ ಬೆಳಿಬೇಕು, ಪ್ರತಿಯೊಬ್ಬರು ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು. ಹಾಗೆ ಮಕ್ಕಳನ್ನು ಕಾಪಾಡಿ. ನಿಮ್ಮ ವಾಕ್ಯಗಳನ್ನು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ವಂದನೆಗಳು ಬ್ರದರ್. ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆಂದು ಹೇಗೆ ತಿಳಿಯಬೇಕು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ನಮ್ಮಲ್ಲಿ ಪವಿತ್ರ ಆತ್ಮನು ಇದ್ದಾನೆ ಎಂದು ಹೇಗೆ ತಿಳಿಯಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಈ ಲೋಕವನ್ನು ರಕ್ಷಿಸಬೇಕು ಎನ್ನುವಂಥದ್ದು, ಈ ಲೋಕದಲ್ಲಿದ್ದಂಥ ಪ್ರತಿ ಮಾನವರನ್ನು ತನ್ನ ಬಳಿಗೆ ಸೇರಿಸಿಕೊಳ್ಬೇಕೆನ್ನುವಂಥದ್ದು ದೇವರ ಅನಾದಿ ಸಂಕಲ್ಪ. ಆ ದೇವರ ಅನಾದಿ ಸಂಕಲ್ಪ ನೆರವೇರಬೇಕಾದ್ರೆ ಯೇಸು ಪ್ರಭು ಈ ಲೋಕಕ್ಕೆ ಬಂದು ತನ್ನ ಜೀವಿತವನ್ನು ಅರ್ಪಣೆ ಮಾಡಿಕೊಂಡು ಸಭೆಯನ್ನು ಸ್ಥಾಪನೆ ಮಾಡಿದ ಮೇಲೆ ಅವರು ಪರಲೋಕಕ್ಕೆ ಹೋಗ್ತಾರೆ. ಅವ್ರು ಹೋದ ಮೇಲೆ ಪವಿತ್ರಾತ್ಮರು ಈ ಲೋಕಕ್ಕೆ ಬರುವಂಥದ್ದು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಪವಿತ್ರಾತ್ಮರು ಅಂದರೆ ತಂದೆಯಾದ ದೇವರು ಇದ್ದಾರೆ, ದೇವರ ಮಗನಾಗಿರುವಂಥ ಪವಿತ್ರಾತ್ಮನು ಕೂಡ ಇದ್ದಾರೆ. ಆದಿಕಾಂಡದಲ್ಲಿ ನಾವು ನೋಡ್ತೀವಿ ದೇವರ ಆತ್ಮನು ಎಂದು. ಆದಿಕಾಂಡ 1ನೇ ಅಧ್ಯಾಯವನ್ನು 1ನೇ ವಚನ 2ನೇ ವಚನವನ್ನು ಒಂದ್ಸಾರಿ ನೋಡಿ ಪ್ರಿಯರೇ. ಸಾಕು. ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿದ್ದನು. ದೇವರ ಆತ್ಮನು, ದೇವರ ಆತ್ಮನ ಬಗ್ಗೆ ಗೊತ್ತಾಗಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. 3ನೇ ಅಧ್ಯಾಯ 16ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು. ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು. ಸಾಕು. ಓದು ಮದೊಂದು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಅಂದರೆ ವಚನಗಳು ಸುಳ್ಳಾಗಲ್ಲ ಪ್ರಿಯರೇ. ವಚನಗಳೇನಿದೆ ಅದು ಸತ್ಯ. ಓಕೆ.
ಯೇಸು ದೀಕ್ಷೆ ಸ್ಥಾನ ಪಡೆದುಕೊಂಡ ಕೂಡಲೇ ಏನ್ರಿ ಆತನು ಮೇಲಕ್ಕೆ ಬರಲು ಈಗ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಬಂದನು. ದೇವರ ಆತ್ಮ, ಈ ದೇವರ ಆತ್ಮನು ಯಾರು ಎನ್ನುವಂಥದ್ದು ಲೂಕನ ಬರೆದ ಸುವಾರ್ತೆ 3:21 ಇರುತ್ತೆ. ಒಂದ್ಸಾರಿ ನೋಡಿ, ಈ ದೇವರ ಆತ್ಮನು ಯಾರು ಅನ್ನೋದು ಗೊತ್ತಾಗಬೇಕಾದ್ರೆ 3ನೇ ಅಧ್ಯಾಯ 21ನೇ ವಚನ. 3ನೇ ಅಧ್ಯಾಯ 21ನೇ ವಚನ. ಜನರೆಲ್ಲ ದೀಕ್ಷೆ ಸ್ನಾನ ಮಾಡಿಸಿಕೊಂಡಾಗ ಸಾಕು. ಆದಿಕಾಂಡದಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಏನ್ ನೋಡ್ತೀವ? ದೇವರ ಆತ್ಮನು. ಆದಿಕಾಂಡದಲ್ಲಿ ಯಾವ ಆತ್ಮನು? ದೇವರ ಆತ್ಮನು. ಆಮೇಲೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ಆತ್ಮ ಅಂತಿರುತ್ತೆ, ಹೌದಲ್ವಾ? ಅಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ 2ನೇ ವಚನದಲ್ಲಿ ನಾವು ನೋಡ್ತೀವಲ್ವಾ, ಅಲ್ಲಿ ದೇವರ ಆತ್ಮನು. ಆ ದೇವರ ಆತ್ಮನು ಇಲ್ಲಿ ಕೂಡ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ದೇವರ ಆತ್ಮನು ಅಂತ ಬರೆಯಲ್ಪಟ್ಟಿರುತ್ತೆ. ದೇವರಾತ್ಮ 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 ಅಂತ ತುಂಬಾ ಕಡೆ ಇರುತ್ತಾ? ಬಹಳ ಕಡೆ ಇರುತ್ತಾ? ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ದೇವರಾತ್ಮನು 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 ಅಂತ ಇರುತ್ತಾ ಇರಲ್ವ? ಹೇಳಿ, ಬಹಳ ಕಡೆ ಇರುತ್ತೆ. ದೇವರಾತ್ಮನು ಇರುವಂತಹ ಸ್ಥಳದಲ್ಲಿ ಈತನು ಯಾರು ಅಂದ್ರೆ ದೇವರೇನ? ತಂದೆಯಾದ ದೇವರ, ಕುಮಾರನಾದಂಥ ದೇವರ, ಪವಿತ್ರಾತ್ಮನ, ಯೇಸು ಕ್ರಿಸ್ತರ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಅಲ್ಲಿ ನಾವು ಆಲೋಚನೆ ಮಾಡಿದಾಗ ಗೊತ್ತಾಗತ್ತೆ ಅವ್ರು ಯಾರು ಎನ್ನುವಂಥದ್ದು. ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ, ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಸಂದರ್ಭ ಒಂದೇ ಅಲ್ವಾ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುವಂತ ಸಂದರ್ಭ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಇರುವಂತ ಸಂದರ್ಭ ಒಂದೇ. ಏನು? ಯೇಸು ಪ್ರಭು ದೀಕ್ಷಾ ಸ್ಥಾನ ಪಡ್ಕೊಂಡಿದ್ದಾರೆ. ಈ ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ಸಂದರ್ಭ ಒಂದೇ. ಅಂದ್ರೆ 3 ವ್ಯಕ್ತಿಗಳು ಬರೀತಾರೆ. ಮತ್ತಾಯನು ಬರೀತಾನೆ, ಮಾರ್ಕನು ಬರೀತಾನೆ, ಲೂಕನು ಬರೀತಾನೆ. ಅದೇ ಪ್ರಕಾರ ಯೋಹಾನನು ಕೂಡ ಬರೀತಾರೆ. ಈ ದೀಕ್ಷಾ ಸ್ಥಾನದ ಬಗ್ಗೆ ಬರೆಯುವಾಗ ಅಲ್ಲಿ ಮತ್ತಾಯನೇನು ದೇವರಾತ್ಮ ಅಂತ ಹೇಳ್ತಾರೆ, ಮಾರ್ಕನು ಕೂಡ ದೇವರಾತ್ಮನ್ ಅಂತ ಹೇಳ್ತಾರೆ, ಲೂಕನು ಪವಿತ್ರ ಆತ್ಮನು ಅಂತ ಹೇಳ್ತಾರೆ. ಯಾವ ಆತ್ಮ? ದೇವರ ಆತ್ಮನೇ ಪವಿತ್ರ ಆತ್ಮ. ದೇವರ ಆತ್ಮನೇ ಯಾರ ಆತ್ಮ? ಪವಿತ್ರ ಆತ್ಮ. ದೇವರ ಆತ್ಮನ ಕೆಲಸವೇನು ಅಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ನೋಡಿ. ದೇವರ ಆತ್ಮನ ಕೆಲಸ ನೋಡಿ. ತುಂಬಾ ಜನ ಏನ್ ಮಾಡ್ತಾರಂದ್ರೆ ಇಲ್ಲಿ ದೇವರಾತ್ಮ ಎಳೆದಿದ್ದಾನೆ, ದೇವರಾತ್ಮ ಬಂದಿದ್ದಾನೆ ಅಂತೇಳಿ ಟಚ್ ಅಂತ ಬಿಡಿಸ್ತಾ ಇರ್ತಾರೆ. ಆಮೇಲೆ ಯಾರಿಗಾದರೂ ಅನಾರೋಗ್ಯ ಇರುತ್ತಲ್ಲ, ಅನಾರೋಗ್ಯ ಇದ್ದಾಗ ಇಲ್ಲಿ ದೇವರಾತ್ಮ ಇಳಿದು ಇವಾಗ ಸ್ವಸ್ಥತೆ ಮಾಡ್ತಾರಂತೇಳಿ ಈ ರೀತಿ ಮಾತಾಡ್ತಾ ಇರ್ತಾರೆ. ಅದು ವಾಕ್ಯಾನುಸಾರವಾಗಿ ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಂತೇಳಿ ಪ್ರತಿ ಕ್ರೈಸ್ತರು ಗಮನಿಸಬೇಕು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಆ ಸಹಾಯಕನು ಯಾರಂತೆ? ಸತ್ಯದ ಆತ್ಮನು. ಸತ್ಯದ ಆತ್ಮನು, ದೇವರಾತ್ಮನು, ಪವಿತ್ರಾತ್ಮನು. ಹೌದಲ್ವಾ?
ಸತ್ಯದ ಆತ್ಮನು, ದೇವರಾತ್ಮನು, ಪವಿತ್ರಾತ್ಮನು. ಒಟ್ಟಿನಲ್ಲಿ ದೇವರ ಆತ್ಮನಂದ್ರು ಒಂದೇ, ಸತ್ಯದ ಆತ್ಮನು ಅಂದ್ರು ಒಂದೇ, ಪವಿತ್ರ ಆತ್ಮನು ಅಂದ್ರು ಒಂದೇ, ಕ್ರೈಸ್ತನ ಆತ್ಮನು ಅಂದ್ರು ಒಂದೇ. ಮತ್ತೆ ಯಾವುದು ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಒಂದು ವಚನಗಳು ಇರುತ್ತೆ ನಿಮಗೆ. ಸಹಾಯಕನು ಆತ್ಮನು ಅಲ್ಲಿ ಇದ್ದಾಗ ನಾವು ಕನ್ಫ್ಯೂಸ್ ಆಗಬಾರ್ದು. ಒಂದು ಕಾಲದಲ್ಲಿ ಈ ಆತ್ಮನ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇತ್ತು. ದೇವರ ವಾಕ್ಯವನ್ನು ಪರಿಶೋಧನೆ ಮಾಡುವಾಗ ಪ್ರತಿಯೊಂದು ವಚನಗಳಿಗೆ ಉತ್ತರ ಸಿಗ್ತಾ ಇದೆ. ಉತ್ತರ ಸಿಗಬೇಕಾದ್ರೆ ನಾವು ಪರಿಶೋಧನೆ ಎನ್ನುವುದು ಬಹಳ ಪ್ರಾಮುಖ್ಯ. ಪರಿಶೋಧನೆ ಮಾಡಬೇಕು. ಇವಾಗ ಆತ್ಮ, ದೇವರಾತ್ಮ, ಪವಿತ್ರಾತ್ಮ ಗೊತ್ತಾಗಿದೆ. ಆತನ ಕೆಲಸಗಳೇನು ಅಂದ್ರೆ ಆತನು ಯಾವಾಗ ಬರ್ತಾರೆ, ಆತನ ಕೆಲಸವೇನು ಅಂತ ನೋಡುವಾಗ ಏನ್ರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ಆತನನ್ನು ಲೋಕವು ನೋಡುವುದಿಲ್ಲ. ಅಂದ್ರೆ ಯೇಸು ಹೇಳ್ತಾರಲ್ಲ, ನನ್ನನ್ನು ನೋಡಿದ ಹಾಗೆ ಮುಖಾಮುಖಿಯಾಗಿ ಆತನನ್ನು ನೋಡಲ್ಲ. ನನ್ನನ್ನು ನೋಡಿದ ಹಾಗೆ ಮುಖಾಮುಖಿಯಾಗಿ ಆತನನ್ನ ನೋಡಲ್ಲ. ಯಾಕೆಂದ್ರೆ ಆತನು ಆತ್ಮನು. ಆತನ ಯಾರಂತೆ? ಆತ್ಮನು. ಆತ್ಮನಾಗಿರುವಂತ ಆತನು ಏನ್ ಮಾಡ್ತಾನಂತೆ? ಸಹಾಯ ಮಾಡ್ತಾನಂತೆ. ಸಹಾಯ ಮಾಡುವಂತ ಆತ್ಮನು, ಸಹಾಯಕನಾದ ಆತ್ಮನು ಬರುವಂಥದ್ದು ನೋಡ್ತೀವಿ. ಬಂದು ಏನ್ ಮಾಡ್ತಾರೆ? ಸಹಾಯ ಮಾಡ್ತಾರೆ. ಎಲ್ಲಿದ್ದು ಸಹಾಯ ಮಾಡ್ತಾರೆ? ಹೊರಗಡೆ ಇದ್ದು ಸಹಾಯ ಮಾಡ್ತಾರ? ಒಳಗಡೆ ಇದ್ದು ಸಹಾಯ ಮಾಡ್ತಾರ? ಹೊರಗಡೆ ಇದ್ದು ಸಹಾಯ ಮಾಡ್ತಾರ? ಒಳಗಡೆ ನನಗೆ ವಾಟರ್ ಬಾಟ್ಲ್ ಇದೆ ಇನ್ನೊಂದು ಬೇರೆ, ನಮ್ಮೊಳಗೆ ಇದ್ದು ಸಹಾಯ ಮಾಡ್ತಾನೆ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನಂತೆ, ನಿಮ್ಮ ಬಳಿಯಲ್ಲಿ ಇರುತ್ತಾನಂತೆ. ನಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಮ್ಮ ಬಳಿಯಲ್ಲಿ ಇರುತ್ತಾನೆ. ಇದ್ದು ಏನ್ ಮಾಡ್ತಾರೆ ಅವರು? ಪವಿತ್ರಾತ್ಮನಿದ್ದು ಏನ್ ಮಾಡ್ತಾರೆ ಅಂತ ನೋಡುವಾಗ, ಅದೇ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ, 8, 9. ಅಲ್ಲ, 16ನೇ ಅಧ್ಯಾಯ 7ನೇ ವಚನದಿಂದ ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಲ್ವಮ್ಮ? 7, 8, 9. ಕೇಳಿರಿ. ಬರುವುದಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತಾರೆ, ಏನಂದ್ರೆ ನಾನು ಹೋಗ್ಬೇಕು, ನಾನು ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗ್ಬೇಕು, ನಾನು ಹೋಗದಿದ್ದರೆ ಆ ಸಹಾಯಕನು ಬರಲ್ಲ ಅಂತ. ಆ ಸಹಾಯಕನು ಬರಬೇಕು. ಹೇಗೆಂದ್ರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಹರುವನ್ನು ಹುಟ್ಟಿಸುವನು. ಏನೇನು ಹುಟ್ಟಿಸ್ತಾರಂತೆ? ಪವಿತ್ರಾತ್ಮರು ಬಂದು. ಪವಿತ್ರಾತ್ಮನಂದ್ರೆ ಗೊತ್ತಾಯ್ತಲ್ಲ, ದೇವರಾತ್ಮ. ಪವಿತ್ರಾತ್ಮನು ದೇವರಾತ್ಮ, ದೇವರಾತ್ಮನೇ ಪವಿತ್ರಾತ್ಮನು, ಆ ಪವಿತ್ರಾತ್ಮನೇ ಸತ್ಯದ ಆತ್ಮನು. ಆತನು ಸಹಾಯ ಮಾಡೋದಕ್ಕೆ ಬರ್ತಾರಂತೆ. ಓಕೆ, ಆತನು ಏನು ಮಾಡ್ತಾನೆ ಬಂದು ಅಂತ ನೋಡುವಾಗ, ಪಾಪ, ನೀತಿ, ನ್ಯಾಯ ತೀರುವಿಕೆಯ ಈ ವಿಷಯಗಳಲ್ಲಿ ಲೋಕಕ್ಕೆ ಹರುವನ್ನು ಹುಟ್ಟಿಸ್ತಾರಂತೆ. ಪವಿತ್ರಾತ್ಮರು ಬಂದು ಏನ್ ಮಾಡ್ತಾರೆ ಅಂತಮ್ಮ? ತಗೋಪ್ಪ, ನಿಮ್ಮನೆಲ್ಲ ಅಂಕಲ್ ಕೊಡ್ರಿ ಫೋನ್. ಏನು ಹುಟ್ಟಿಸ್ತಾರಂತೆ?
ಹೊರಗಡೆ ಇರ್ಬೇಕನ್ಸುತ್ತೆ ನೋಡಿ. ಪಾಪದ ಹರಿವನ್ನು ಹುಟ್ಟಿಸ್ತಾರಂತೆ, ಆಮೇಲೆ ನೀತಿ ಬಗ್ಗೆ ಹರಿವನ್ನು ಹುಟ್ಟಿಸ್ತಾರಂತೆ, ನ್ಯಾಯ ತೀರ್ಪಿನ ಬಗ್ಗೆ, ನ್ಯಾಯ ತೀರ್ಪು ಬಗ್ಗೆ ಹರಿವು ಮನವರಿಕೆ ಮಾಡ್ತಾರಂತೆ, ಆಮೇಲೆ ನೀತಿ ಬಗ್ಗೆ, ಪಾಪದ ಬಗ್ಗೆ. ಅಂದ್ರೆ ಪವಿತ್ರಾತ್ಮರು ನಮ್ಮಲ್ಲಿದ್ರೆ ಪಾಪದ ಬಗ್ಗೆ ಹರಿವಾಗುತ್ತೆ, ನೀತಿ ಬಗ್ಗೆ ಹರಿವಾಗುತ್ತೆ, ನ್ಯಾಯ ತೀರ್ಪು ಬಗ್ಗೆ ಹರಿವಾಗುತ್ತೆ. ಮೊಟ್ಟ ಮೊದಲು ಈ ಅನುಭವ ಯಾರೊಂದಬೇಕು? ಮೊಟ್ಟ ಮೊದಲು ಈ ಅನುಭವವನ್ನು ಯಾರೊಂದಬೇಕು ಅಂದ್ರೆ ಪಾಪದ ಬಗ್ಗೆ ಮನವರಿಕೆ, ನೀತಿ ಬಗ್ಗೆ ಮನವರಿಕೆ, ಹರಿವನ್ನು. ಎರಡನೇದಾಗಿ ನ್ಯಾಯ ತೀರ್ಪು ಮಾಡುವಂತ ಮನವರಿಕೆ. ಈ ವಚನದಲ್ಲಿ ಪಾಪ, ನೀತಿ, ನ್ಯಾಯ ತೀರುವಿಕೆ ಬಗ್ಗೆ ಬಹಳ ಪ್ರಾಮುಖ್ಯವಾದಂಥ ವಿಷಯಗಳು. ಟಚ್ ಅಂತ ಬೆಳೆಸ್ತಾರಲ್ಲ, ಅದು ಪವಿತ್ರಾತ್ಮನ ಮಾಡುವಂಥ ಕೆಲಸ ಅಲ್ಲ, ಇವರು ಪ್ರತ್ಯೇಕವಾಗಿ ಕಲ್ತ್ಕೊಂಡಂತ ಕೆಲಸ. ಅದು ಮಾಯ ಮಾಡ್ತಾರಲ್ವ, ಇದು ಇವರು ಪ್ರತ್ಯೇಕವಾಗಿ ಕಲ್ತ್ಕೊಂಡಂತ ಕೆಲಸ. ಅದು ದೇವರ ಕೆಲಸ ಅಲ್ಲ, ಪವಿತ್ರಾತ್ಮನ ಮಾಡುವಂತ ಕೆಲಸವಲ್ಲ. ಈ ಲೋಕದಲ್ಲಿ ಬಹಳ ಮಂದಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಅಂದ್ರೆ ದೇವರಂದ್ರೆ ಇವರಿಗೆ ಭಯ ಇದೆಯಾ? ದೇವರಂದ್ರೆ ಇವರಿಗೆ ಭಕ್ತಿ ಇದೆಯಾ ಅಂತ ನೋಡುವಾಗ ದೇವರಂದ್ರೆ ಭಯ ಭಕ್ತಿ ಇರಲ್ಲ ಪ್ರಿಯರೇ. ದೇವರಂದ್ರೆ ಭಯ ಭಕ್ತಿ ಇದ್ದವ್ರು ಏನ್ ಮಾಡ್ತಾರೆ? ದೇವರಂದ್ರೆ ಭಯ ಭಕ್ತಿ ಇದ್ದವರು ದೇವರಿಗೆ ವಿಧೇಯರಾಗ್ತಾರೆ. ಭಯ ಭಕ್ತಿ ಇದ್ರೆ ದೇವರಿಗೆ ವಿಧೇಯರಾಗ್ತಾರೆ. ದೇವ್ರಿಗೆ ವಿಧೇಯರಾಗಿದ್ದಾರೆ ಅಂದ್ರೆ ಅರ್ಥ ಏನು? ದೇವರು ವಚನಗಳು ಹೇಳಿದಾರಲ್ಲ, ಬರ್ಸಿದಾರಲ್ಲ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ದೇವರು ವಾಕ್ಯಗಳನ್ನ ಬರೆಸಿದ್ದಾರೆ. ಈ ವಾಕ್ಯಗಳನ್ನ ನಾವು ಓದ್ಬೇಕು, ಧ್ಯಾನಿಸ್ಬೇಕು. ಆಮೇಲೆ ಏನಾಗ್ಬೇಕು? ನೀವು ದೇವರನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ದೇವರಿಗೆ ವಿಧೇಯರಾಗ್ತೀರಾ. ಶರೀರವನ್ನ ಪ್ರೀತಿಸಿದ್ರೆ ದೆವ್ವಕ್ಕೆ ವಿಧೇಯರಾಗ್ತೀರಾ. ಯಾರಿಗೆ ವಿಧೇಯರಾಗ್ತೀರಾ? ದೇವ್ರಿಗ, ದೆವ್ವಕ್ಕ? ದೇವರಿಗೆ ವಿಧೇಯರಾಗಿದ್ದೀವ, ದೆವ್ವಕ್ಕೆ ವಿಧೇಯರಾಗಿದ್ದೀವ? ದೇವರಿಗೆ ವಿಧೇಯರಾದ್ರೆ ನಮ್ಮ ಮಾತು ಅದ್ಭುತವಾಗಿರುತ್ತೆ. ನಮ್ಮ ಮಾತು ಹೆಂಗಿರುತ್ತೆ? ಅದ್ಭುತವಾಗಿರುತ್ತೆ. ನಮ್ಮ ಜೀವಿತ ಕೂಡ ಅದ್ಭುತವಾಗಿರುತ್ತೆ ಪ್ರಿಯರೇ. ನಮ್ಮನ್ನು ನೋಡಿದಾಗ ಇನ್ನೊಬ್ರು ಭಕ್ತಿ ಕಲಿತಾರೆ. ಲೋಕದ ಕೋತಿ ಚಾಷ್ಟೆಗಳು ಕಲಿಯಲ್ಲ. ಅರ್ಥ ಆಗತ್ತೆ ನಿಮಗೆ? ಭಕ್ತರನ್ನು ನೋಡಿದಾಗ ಭಕ್ತಿ ಕಲಿತಾರೆ. ಭಕ್ತಿ ಕಲಿಬೇಕು. ಏನ್ ಕಲಿಬೇಕು ಪ್ರಿಯರೇ? ಭಕ್ತಿ ಕಲಿಬೇಕು. ಒಬ್ಬ ಭಕ್ತನ ನೋಡಿದಾಗ ಭಕ್ತಿ ವೃದ್ಧಿ ಆಗ್ಬೇಕು, ದೇವರಲ್ಲಿ ಬೆಳಿಬೇಕು. ದೇವರಲ್ಲಿ ಬೆಳೆಯುವಂತ ಒಂದು ಕ್ರಿಯೆಗಳು ನಮ್ಮಲ್ಲಿ ಕಾಣ್ತಾ ಇದೆಯಾ? ನಾವು ದೇವರಲ್ಲಿ ಬೆಳೀತಾ ಇದ್ದೀವ? ಈ 5 ದಿನಗಳ ಕೂಟ ದೇವರು ಯಾಕೆ ಕೊಟ್ಟಿದ್ದಾರೆ? ಬೆಳೆಯೋದಿಕ್ಕ? ಹೇಳ್ಬೇಕು. ಬೆಳೆಯೋದಿಕ್ಕ? ಆತ್ಮಿಕವಾಗಿ ಬೆಳೆಯೋದಿಕ್ಕ ಅಥವಾ ಲೌಕಿಕವಾಗಿ ಬೆಳೆಯೋದಿಕ್ಕ? ಆತ್ಮಿಕವಾಗಿ ನಾವು ಬೆಳೀತಾ ಇದ್ದೀವ, ಲೌಕಿಕವಾಗಿ ಬೆಳೀತಾ ಇದ್ದೀವ? ನಿಮ್ಮನ್ನ ನೀವು ಪ್ರಶ್ನೆ ಹಾಕೊಳ್ಬೇಕು. ನಾವು ಎಲ್ಲಿ ಬೆಳೀತಾ ಇದ್ದೀವಿ? ಆತ್ಮಿಕವಾಗಿ ಬೆಳೀತಾ ಇದೀವ? ಆತ್ಮಿಕವಾಗಿ ನಾವು ಬೆಳೀತಾ ಇದ್ದೀವಿ ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಅದು ಅದ್ಭುತ, ದೇವರು ಮೆಚ್ಚುವಂತ ರೀತಿ. ನಮ್ಮ ಮಾತು ಅದ್ಭುತವಾಗಿರುತ್ತೆ, ನಮ್ಮ ಪ್ರವರ್ತನೆ ಕೂಡ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಬಂದು ಸುಮ್ಮನೆ ಲೋಕದ ರೀತಿಯಲ್ಲಿ ಜೀವಿಸಿ ಹೋಗುವಂಥದ್ದಲ್ಲ. ನಾವು ಇಲ್ಲಿ ಬಂದಿದ್ದೀವಂದ್ರೆ ಒಂದು ಆತ್ಮಿಕವಾದಂಥ ಜ್ಞಾನವನ್ನು ತಿಳಿದುಕೊಂಡು ಆಮೇಲೆ
ಭಕ್ತಿಯನ್ನ ಕಲಿತು ಜನಕ್ಕೆ ಭಕ್ತಿ ಮಾರ್ಗದಲ್ಲಿ ನಡೆಸ್ಬೇಕಲ್ವ ಪ್ರಿಯರೇ? ಭಕ್ತಿ ಮಾರ್ಗದಲ್ಲಿ ನಡೆಸ್ಬೇಕಲ್ಲ. ಏನು ನಾವು ಮಾಡ್ತಾ ಇದ್ದೀವಿ ಅಂತ ಬಹಳ ಶ್ರದ್ಧೆಯಲ್ಲಿರ್ಬೇಕು. ನಾವೆಲ್ಲರೂ ಬಹಳ ಶ್ರದ್ಧೆ ಇರಬೇಕು. ಮೊದಲನೇದಾಗಿ ಸ್ತ್ರೀಯರು. ಮೊದಲನೇದಾಗಿ ಯಾರು ಶ್ರದ್ಧೆಯಾಗಿರ್ಬೇಕಮ್ಮ? ಸ್ತ್ರೀಯರು ಬಹಳ ಶ್ರದ್ಧೆಯಿಂದ ಇರಬೇಕು. ಅದೇ ಪ್ರಕಾರ ಭಕ್ತರೆಲ್ಲರೂ ಕೂಡ ಸರಿ, ಎಲ್ಲರೂ ಸ್ತ್ರೀಯರು ಪುರುಷರು ಎಲ್ಲರೂ ದೇವ್ರ ಮಕ್ಕಳು ತಾನೆ. ಎಲ್ಲರೂ ದೇವ್ರ ಮಕ್ಕಳು. ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಬದುಕಬೇಕು. ಹಾಗೆ ಬದುಕಬೇಕಾದ್ರೆ ಪವಿತ್ರ ಆತ್ಮರು ನಮ್ಮಲ್ಲಿ ಬರಬೇಕು. ಇವಾಗ ನಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರೆ ಎಂದು ಹೇಗೆ ನಾವು ತಿಳಿತೀವಿ? ನಮ್ಮಲ್ಲಿ ಪವಿತ್ರಾತ್ಮನ ಇದ್ದಾನೆ ಎಂದು ಹೇಗೆ ತಿಳಿತೀವಿ ಅಮ್ಮ? ಪವಿತ್ರಾತ್ಮನ ಯಾರೇನೆಂದು ಗೊತ್ತಾಯ್ತು. ಪವಿತ್ರಾತ್ಮನ ಕೆಲಸ ಏನೇನೆಂದು ಗೊತ್ತಾಯ್ತು. ಪವಿತ್ರ ಆತ್ಮರು ನಮಗೆ ಸಹಾಯ ಮಾಡ್ತಾರಂತೆ. ಏನ್ ಸಹಾಯ ಅಂದ್ರೆ ನಮ್ಮ ಕೆಲಸ ಏನ್ರಿ? ಪಾಪದ ಬಗ್ಗೆ ಮನವರಿಕೆಯನ್ನು, ನೀತಿ ಬಗ್ಗೆ ಮನವರಿಕೆಯನ್ನು, ನ್ಯಾಯ ತೀರ್ಪಿನ ಬಗ್ಗೆ ಮನವರಿಕೆ. ಪಾಪದಲ್ಲಿ ಇಷ್ಟೆಲ್ಲ ಮನವರಿಕೆ ಮಾಡ್ತಾರೆ. ಪಾಪದ ಪಟ್ಟಿ, ಎಲ್ಲಿಂದ ಪಾಪ ಉಂಟಾಯಿತು, ಹೇಗೆ ಉಂಟಾಯಿತು, ಕಾರಣವೇನು, ಇವೆಲ್ಲ ಪರಿಶೋಧನೆ ಮಾಡುವಾಗ ಈ ಪಾಪದ ಲೀಸ್ಟ್ ಎಲ್ಲ ಕೂಡ ತಿಳಿಸ್ತಾರೆ. ಅದರ ಮನವರಿಕೆ ಇವ್ರು ಕೊಡ್ತಾರೆ, ಅದರ ಮನವರಿಕೆ. ಆಮೇಲೆ ನೀತಿ ಅಂದ್ರೆ ದೇವರ ಮೂಲಕ ನೀತಿ ಉಂಟಾಗಿದೆ. ನೀತಿಯಲ್ಲಿ ಇದ್ದಾಗ ದೇವರು ಬಹಳ ಇಷ್ಟಪಟ್ಟಿದ್ದಾರೆ ಅಂತೇಳಿ ಆ ನೀತಿ ಮಾರ್ಗದಲ್ಲಿದ್ದಂಥ ಭಕ್ತರನ್ನ ದೇವರು ತೋರಿಸ್ತಾರೆ. ಅಬ್ರಹಾಮನನ್ನು ನೋಡು, ಇಸಾಕನನ್ನು ನೋಡು, ಯಾಕೋಬನನ್ನು ನೋಡು, ಅದಕ್ಕಿಂತ ಮುಂಚಿತವಾಗಿ ಹೇಬೇಲನನ್ನು ನೋಡು, ಇಲ್ಲಾಂದ್ರೆ ಆನೋಕನನ್ನ, ಇವರೆಲ್ಲರನ್ನ ಗಮನಿಸಿದಾಗ ಅವರಲ್ಲಿ ನೀತಿ ಅಂದ್ರೆ ದೇವರ ನೀತಿ ಕಾಣುತ್ತೆ. ದೇವರ ನೀತಿ ಕಾಣುತ್ತೆ. ಹೌದು ಪ್ರಿಯರೇ, ದೇವರ ಗುಣಗಳು. ದೇವರು ನೀತಿ ಸ್ವರೂಪನು, ದೇವರು ಪ್ರೀತಿ ಸ್ವರೂಪನು. ಅವರಲ್ಲಿ ಪ್ರೀತಿ ಇದೆ, ಅವರಲ್ಲಿ ನೀತಿ ಇದೆ. ಮತ್ತೆ ಅವರನ್ನ ಧರಿಸಿಕೊಂಡಾಗ ಅಂದ್ರೆ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಾಗ ಆ ದೇವರ ಪ್ರೀತಿ, ದೇವರ ನೀತಿ ನಮ್ಮಲ್ಲಿ ಕೂಡ ಕಾಣಬೇಕು ಅಂತ ಹೇಳ್ತಾರೆ. ಒತ್ತಾಯ ಮಾಡೋದಲ್ಲ. ಒತ್ತಾಯ ಮಾಡಿದ್ರು ಯಾರು ಆತ್ಮಿಕವಾಗಿ ಬೆಳೆಯೋದಿಲ್ಲ. ನಮಗೆ ಗೊತ್ತಿರುವಂತ ವಿಷಯ. ದೇವರು ಕೂಡ ಒಪ್ಪಲ್ಲ. ದೇವರ ಭಯ ಇರಬೇಕು ಮನುಷ್ಯನಿಗೆ. ದೇವರ ಭಯ ಇರಬೇಕು. ಭಯ ಇದ್ರೆ ಆಟೋಮೆಟಿಕ್ ಎಲ್ಲಿದ್ರು ಕೂಡ ಅವನು ಶ್ರದ್ಧೆಯಿಂದ ಬದುಕ್ತಾನೆ. ಬ್ರಾಂಡಿ ಶಾಪಲ್ಲಿ ಎಲ್ಲರೂ ಸೇರಿ ಬ್ರಾಂಡಿ ಕುಡಿದ್ರು ಇವನು ಮುಟ್ಟಲ್ಲ. ಅಲ್ಲಿದ್ರು ಕೂಡ 106 ಮಂದಿ ಸ್ತ್ರೀಯರು ವ್ಯಭಿಚಾರಿಗಳು ಜೊತೆಯಲ್ಲಿದ್ರು ಕೂಡ ಇವನು ಅವ್ರ ಸಹವಾಸಕ್ಕೆ ಹೋಗಲ್ಲ. ಅದೇ ಪ್ರಕಾರ ಕೆಟ್ಟ ಪುರುಷರು ಕೂಡ 106 ಮಂದಿ ಇದ್ದಾಗಲೂ ಕೂಡ ಒಂದು ಒಳ್ಳೆ ಸ್ತ್ರೀಯಳು ತನ್ನ ಭಕ್ತಿನ ಕಾಪಾಡಿಕೊಳ್ತಾಳೆ. ಸ್ತ್ರೀಯರು ಪುರುಷರು ತಪ್ಪು ಮಾಡೋದಕ್ಕೆ ಇಷ್ಟಪಡಲ್ಲ. ಯಾರಿದ್ದಾಗ? ಯೇಸು ಪ್ರಭು ನಮ್ಮಲ್ಲಿದ್ದಾಗ, ನಾವು ಅವರಲ್ಲಿದ್ದಾಗ ತಪ್ಪು ಮಾಡೋದಕ್ಕೆ ಅವರು ಇಷ್ಟಪಡಲ್ಲ ಪ್ರಿಯರೇ. ಅಂದರೆ ದೇವರ ವಾಕ್ಯಗಳನ್ನ ಪಕ್ಕಕ್ಕಿಟ್ಟು ಅಶ್ರದ್ಧೆಯಿಂದ ನಾವು ಬದುಕ್ತಾ ಇದೀವಿ ಅಂದ್ರೆ ನಾವು ದೇವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೀವಿ ಅಂತ ಅರ್ಥ ಏನ್ರಿ? ದೇವರನ್ನ ಏನ್ ಮಾಡ್ತಾ ಇದೀವಿ? ನಿರ್ಲಕ್ಷ್ಯ. ಅದೇ ಅಂಶ ಏನಪ್ಪಾ ಅಂದ್ರೆ ನಿರ್ಲಕ್ಷ್ಯವಾಗುತ್ತಿರುವ ರಕ್ಷಣೆ.
ನಿನ್ನ ರಕ್ಷಣೆಯನ್ನ ನೀನು ಪಡಿಬೇಕಾದಂತ ರಕ್ಷಣೆಯನ್ನ ನೀವೇನ್ ಮಾಡ್ತಾ ಇದ್ದೀರಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಂತ ಅರ್ಥ. ಒಂದು ವೇಳೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ವಾಕ್ಯದ ಪ್ರಕಾರ ನಾವು ಇದ್ದೀವಿ ಅಂದ್ರೆ ಕ್ರಿಯೆಗಳ ಮೂಲಕ ಗೊತ್ತಾಗತ್ತೆ. ಎಲ್ಲಿ ಗೊತ್ತಾಗತ್ತೆ? ಕ್ರಿಯೆಗಳ ಮೂಲಕ. ಪ್ರತಿದಿನಾಲು ಗೂಗಲ್ ಮೀಟ್ ನಡೆಯುತ್ತೆ, ಪ್ರತಿದಿನಾಲು ವಾಕ್ಯಗಳನ್ನು ಸಾರ್ತಾ ಇರ್ತೀವಿ, ಪ್ರತಿದಿನಾಲು ಅನೇಕ ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ, ವಾಕ್ಯಗಳನ್ನು ಓದ್ತಾ ಇರ್ತೀವಿ. ಇನ್ನು ಹಳೆಯ ಬದುಕೆ ಕಾಣ್ತಾ ಇರುತ್ತಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಕೆಲವರಲ್ಲಿ ನೋಡುವಾಗ ಇನ್ನೂ ಹಳೆ ಜೀವನನೇ, ಇನ್ನು ಹಳೆ ಬದುಕೆ, ಮಾತುಗಳು ಹಳೆ ರೀತಿಯಲ್ಲಿ ಇರುತ್ತೆ, ಪ್ರವರ್ತನೆ ಇದು ನೋಡುವಾಗ ಆಶ್ಚರ್ಯ ಆಗುತ್ತೆ. ಏನಪ್ಪ ಇವ್ರು ಬೈಬಲ್ ಇಟ್ಕೊಂಡವ್ರು ಹೀಗೆ ಮಾತಾಡ್ತಾರ? ಬೈಬಲ್ ಇಟ್ಕೊಂಡಂತ ಭಕ್ತರ ಇವರು ಏನ್ ಕಲ್ತಿದ್ದಾರೆ ಅಂತ ನನಗೆ ಕೆಲವು ಸಾರಿ ಬಹಳ ದುಃಖ ಆಗ್ತಾ ಇರುತ್ತೆ. ಕೆಲವ್ರನ್ನ, ಎಲ್ಲರನ್ನಲ್ಲ. ಅಂದ್ರೆ ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಬೆಳೆದು ಸಭೆಯನ್ನ ಡೆವಲಪ್ ಮಾಡ್ಬೇಕಲ್ಲ. ಡೆವಲಪ್ ಮಾಡ್ಬೇಕಾದ್ರೆ, ಅಭಿವೃದ್ಧಿ ಮಾಡ್ಬೇಕಾದ್ರೆ ನಮ್ಮಲ್ಲಿ ಭಕ್ತಿ ಇದ್ರೆ ಅಭಿವೃದ್ಧಿ ಆಗುತ್ತೆ ಪ್ರಿಯರೇ. ಭಕ್ತಿ ಇದ್ರೆ ಅಭಿವೃದ್ಧಿ ಆಗುತ್ತೆ. ನೀವು ವಾಕ್ಯವನ್ನು ಚೆನ್ನಾಗಿ ಓದಿ, ವಾಕ್ಯಗಳನ್ನು ಚೆನ್ನಾಗಿ ಕಲಿರಿ. ಈ ಲೋಕದಲ್ಲಿ ಹೇಗೆ ಬದುಕಬೇಕು ಅದನ್ನ ಕಲಿರಿ. ನಿಷ್ಠೆ, ಭಕ್ತಿಯಿಂದ ನಡಿಬೇಕು, ನಿಷ್ಠೆಯಿಂದ ಬದುಕಬೇಕು, ಭಕ್ತಿಯಿಂದ ಜೀವಿಸಬೇಕು. ನಮ್ಮ ಭಕ್ತಿ ಏನ್ರಿ ಏರುಪೇರಾಗ್ತಾ ಇರುತ್ತೆ. ಕಾರಣ ಏನಂದ್ರೆ ನಾವು ದೇವರಿಗೆ ಸ್ಥಾನ ಕೊಟ್ಟಿದ್ದೀವಾ ಕೊಟ್ಟಿಲ್ವಾ ಅನ್ನೋದು ನೋಡ್ಬೇಕು. ತಂದೆಯಾದ ದೇವರು ಸಮುವೇಲನನ್ನ ಕರೆ ಕಳಿಸಿ ಸೌಲನಿಗೆ ಅಭಿಷೇಕ ಮಾಡು ಅಂತಾರೆ. ಸೌಲನಿಗೆ ಅಭಿಷೇಕ ಮಾಡಿದಾಗ ಸೌಲನಲ್ಲಿ ಪವಿತ್ರ ಆತ್ಮನ್ ಬರ್ತಾನೆ, ದೇವರ ಆತ್ಮನ ಇಳಿತಾನೆ. ಇಳಿದಾಗ ದೇವ್ರಿಗೋಸ್ಕರ ಒಳ್ಳೆ ಕೆಲಸ, ಪವಿತ್ರ ಆತ್ಮಿದ್ದಾಗ. ಮತ್ತೆ ಕೆಲವು ದಿನಗಳ ಆದ್ಮೇಲೆ ದೇವರನ್ನೇ ಪಕ್ಕಗಿಡ್ತಾನೆ, ಪವಿತ್ರ ಆತ್ಮನನ್ನೇ ಪಕ್ಕಗಿಟ್ಟು ತನ್ನ ಸ್ವಂತ ಆಲೋಚನೆಯಿಂದ ಕೆಲಸ ಮಾಡ್ತಾನೆ. ನಾವು ಮಾಡುವಂತ ಕೆಲಸ ಇದೆಯಲ್ಲ ಅದು ದೇವರು ಮೆಚ್ಚುತ್ತಾರ ಮೆಚ್ಚಲ್ವಾ ಅಂತೇಳಿ ನಾವು ಗಮನದಲ್ಲಿ ಇಟ್ಕೋಬೇಕು. ಇವಾಗ ಸೌಲನು ಅಭಿಷೇಕ ಹೊಂದಿದಾಗ, ಅಭಿಷೇಕ ಅಂದ್ರೆ ದೇವರ ಸೇವೆ ನಿಮಿತ್ತವಾಗಿ ದೇವರ ಪ್ರಜೆಗಳನ್ನ ಆಳ್ವಿಕೆ ಮಾಡೋದಕ್ಕೆ ಅಭಿಷೇಕ. ಅಭಿಷೇಕ ಆಗುತ್ತಲ್ವ ಪ್ರಿಯರೇ? ಅಭಿಷೇಕ ಆಗುತ್ತಾ? ಅಭಿಷೇಕ ಆಗುತ್ತೆ. ಈ ಅಭಿಷೇಕ ಆದಾಗ ಕಾರಣ ಏನು? ದೇವರ ರಾಜ್ಯ ಅಂದ್ರೆ ದೇವರ ಮಕ್ಕಳನ್ನ ಪರಿಪಾಲನೆ ಮಾಡಬೇಕು, ದೇವರ ಸೇವೆ ಮಾಡ್ಬೇಕು, ದೇವ್ರು ಏನ್ ಹೇಳ್ತಿರೋ ಅದನ್ನ ಮಾಡ್ಬೇಕು. ಅದ್ರಗೋಸ್ಕರ ಅಭಿಷೇಕ ಅಂದ್ರೆ ಈ ಮನುಷ್ಯನ ಇವತ್ತಿಂದ ದೇವರ ಸೇವೆ ನಿಮಿತ್ತವಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದಾನೆ ಅಂತೇಳಿ ಹೊರಗಡೆ ಪರಿಚಯ ಮಾಡ್ತಾರೆ ಅಭಿಷೇಕ ಮಾಡಿ. ದೇವರು ಈತನನ್ನ ನಾನು ಆರಿಸ್ಕೊಂಡಿದ್ದೀನಿ, ತಲೆ ಮೇಲೆ ಏನ್ರಿ ಎಣ್ಣಿನ ತೈಲವನ್ನ ಹಾಕಿ ಅಭಿಷೇಕ ಮಾಡ್ತಾರೆ. ಇವತ್ತಿಂದ ಈ ಮನುಷ್ಯನು ದೇವರ ಸೇವೆ ನಿಮಿತ್ತವಾಗಿ ನೇಮಿಸಲ್ಪಟ್ಟಿದ್ದಾನೆ, ಪ್ರತಿಷ್ಠಿಸಲ್ಪಟ್ಟಿದ್ದಾನೆ, ಅಭಿಷೇಕಿಸಲ್ಪಟ್ಟಿದ್ದಾನೆ. ಇವರು ಕಳ್ಳರಂತಾರೆ ಅಭಿಷೇಕ ಇವಾಗ ಇಳಿತದೆ ಅಂತ. ಏನಂತ? ಇವಾಗ ದೇವರ ಆತ್ಮನ ಇಳಿತಾ ಇದ್ದಾನೆ ನಿಮ್ಮ ಮೇಲೆ, ಆತ್ಮ ಬಂತು. ಆತ್ಮ ಬಗ್ಗೆನೇ ಗೊತ್ತಿಲ್ಲ ಇವರಿಗೆ, ಕಳ್ಳರಿಗೆ. ಆತ್ಮದ ಬಗ್ಗೆ ಮಾತಾಡ್ತಾರೆ, ದೇವರ ಬಗ್ಗೆ ಏನು ಗೊತ್ತಿರಲ್ಲ, ದೇವರ ಜ್ಞಾನ ತಿಳುವಳಿಕೆ ಇರಲ್ಲ. ಯಾವುದೊಂದು ಎರಡು ವಚನಗಳು ಇಟ್ಕೊಂಡು ಅನೇಕರನ್ನ ಮೋಸ ಮಾಡ್ತಾರಲ್ಲ. ಮೋಸ ಹೊರಗಡೆ ನಡೀತಾ ಇದೆಯಲ್ಲ. ದೇವರ ಭಕ್ತರಾಗಿರುವಂತ ನಾವು ಆತ್ಮಿಕವಾಗಿ ಬೆಳೆಯೋದು ಬಿಟ್ಟು ಏನ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ? ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕ ಜ್ಞಾನದಲ್ಲಿ ಬೆಳಿಬೇಕು ಅಂತೇಳಿ ನಿಮ್ಮನ್ನ ಒಂದು ಸ್ಥಳದಲ್ಲಿ ದೇವರು ಸೇರಿಸಿದಾಗ ವಾಕ್ಯದಲ್ಲಿ ಬೆಳಿಬೇಕಲ್ವಾ? ಬೆಳಿತೀರ ಮಕ್ಕಳಿರ? ಬೆಳಿತೀರಮ್ಮ? ಲೋಕದ ರೀತಿಯಲ್ಲಿ ಬೆಳಿತೀರಾ? ದೇವರನ್ನ ಎಷ್ಟೋ ಪ್ರೀತಿಯಿಂದ ತಿಳಿಸೋದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೊರಗಡೆ ನೋಡುವಾಗ ಏನ್ರಿ ಏನು ಸರಿ ಇಲ್ಲ ರೀ,
ಅನ್ಯಾಯ ನಡೀತಾ ಇದೆ ರೀ, ದಬ್ಬಾಳಿಕೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ಕೊನೆಯದಾಗಿ ದೇವರ ಸಭೆಯ ಮಧ್ಯದಲ್ಲಿ ದೇವರ ಆತ್ಮನ ಬಗ್ಗೆ ತಿಳುವಳಿಕೆ ಇಲ್ಲದೆ ಒಬ್ಬೊಬ್ಬನು ವಿಚಿತ್ರವಾದಂಥದ್ದು. ಏನ್ ಮಾತಾಡ್ತಾರೋ ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ, ಮನವರಿಕೆ ಆಗಿಲ್ಲ. ಪವಿತ್ರ ಆತ್ಮನಂದ್ರೆ ಹೀಗಿರ್ತಾರ, ಮಾಯ ಮಾಡ್ತಾರ, ಮೋಸ ಮಾಡ್ತಾರ. ಯಾರ ಮೇಲೆ ಇಳಿತಾರೆ ಪವಿತ್ರ ಆತ್ಮನು? ಯಾರ ಮೇಲೆ ಬರ್ತಾರಂತ ಇರುತ್ತೆ ಬೈಬಲ್ ಗ್ರಂಥದಲ್ಲಿ. ಯಾವಾಗ ನೀನು ದೇವರನ್ನ ತಿಳಿದುಕೊಂಡು ಪಶ್ಚಾತ್ತಾಪ ಪಡ್ತೀಯೋ, ಪಶ್ಚಾತ್ತಾಪ ಪಟ್ಟು ದೀಕ್ಷೆ ಸ್ಥಾನ ಪಡ್ಕೊಳ್ತೀಯೋ, ಅವಾಗ ಪವಿತ್ರ ಆತ್ಮ ನಿನಗೆ ದಾನವಾಗಿ ದೇವರು ಕಳಿಸ್ಕೊಡ್ತಾರೆ, ಬಹುಮಾನವಾಗಿ. ದಾನ ಅಂದ್ರೆ ಬಹುಮಾನ, ಒಂದು ವರ. ಇಲ್ಲಾಂದ್ರೆ ದೇವ್ರು ಕೊಡುವಂತ ವರ, ಪವಿತ್ರ ಆತ್ಮನ ವರ. ಪವಿತ್ರ ಆತ್ಮನ ಕೊಡುವಂಥದ್ದು, ಕಳಿಸುವಂಥದ್ದು, ನಮಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಪವಿತ್ರ ಆತ್ಮನ, ಹೋಗಪ್ಪ ನನ್ನ ಮಕ್ಕಳನ್ನ ಕಾಪಾಡೋದಕ್ಕೆ ಕಾಯಿ, ನನ್ನ ಮಕ್ಕಳನ್ನು. ಪವಿತ್ರ ಆತ್ಮನು ಬರ್ತಾರೆ. ಇವಾಗ ಸೌಲನಲ್ಲಿ ಪವಿತ್ರ ಆತ್ಮನ್ ಬಂದಾಗ ಅನೇಕ ಒಳ್ಳೆ ಒಳ್ಳೆ ಕ್ರಿಯೆಗಳನ್ನು ಮಾಡ್ತಾರೆ. ಮತ್ತೆ ಕೆಲವು ದಿನಗಳಾದ ಮೇಲೆ ಪವಿತ್ರ ಆತ್ಮ, ಇವನು ಯಾರು ಸೌಲನು, ಪವಿತ್ರ ಆತ್ಮನು ಬಂದ ಮೇಲೆ ದೇವರಿಗೆ ವಿಧೇಯನಾಗಿ ದೇವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಬೇಕು, ಸ್ವಂತ ಆಲೋಚನೆಯಲ್ಲಿ ಹೋಗ್ಬಾರ್ದು. ಕೆಲವು ದಿನಗಳಾದ ಮೇಲೆ ತಪ್ಪು ಮಾಡ್ತಾರೆ, ಅವಾಗ ಪವಿತ್ರ ಆತ್ಮ ಹೊರಟೋಗ್ತಾರೆ. ಪವಿತ್ರ ಆತ್ಮ ಆ ಮನುಷ್ಯನೇನೆ ಇರ್ತಾನೆ, ಅರಸನಾಗೇ ಇರ್ತಾನೆ, ಆದರೆ ಪವಿತ್ರಾತ್ಮ ಇರಲ್ಲ. ಪವಿತ್ರಾತ್ಮನ ಎಲ್ಲಿಗೆ ಹೋಗ್ತಾರೆ? ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ತಂದೆಯಾದ ದೇವರು. ಯಾರನ್ನ? ದಾವೀದನನ್ನು ಸೆಲೆಕ್ಟ್ ಮಾಡ್ತಾರೆ. ಅವರಲ್ಲಿ ಪವಿತ್ರಾತ್ಮನು ಇಳಿತಾರೆ, ದಾವೀದನಲ್ಲಿ. ಅಂದ್ರೆ ಪವಿತ್ರಾತ್ಮರು ಬಂದಾಗ ನಡೆಯುವಂತ ಕೆಲಸನೇ ಅದ್ಭುತ ರೀ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಲೋಕ ಇಷ್ಟಪಡಲ್ಲ. ಶರೀರದಲ್ಲಿ ಲೋಕ ಆಶೆಗಳು, ಲೋಕದ ಅಭಿಲಾಷೆಗಳು ಹುಟ್ಟುತ್ತಾ ಇರುತ್ತೆ. ಅವಾಗ ಪವಿತ್ರಾತ್ಮರು ಹೃದಯದಲ್ಲಿ ಎಚ್ಚರಿಸ್ತಾ ಇರ್ತಾರೆ, ಮಗನೇ ದಾರಿ ತಪ್ಪುತ್ತಾ ಇದೆಯಾ, ಮಗಳೇ ದಾರಿ ತಪ್ಪುತ್ತಾ ಇದೆಯಾ. ಆತನ ಕೂಗು ಅರ್ಥ ಆಗಲ್ಲ, ಯಾಕಂದ್ರೆ ಶರೀರ ಲೋಕದ ಆಶೆಗೆ, ಲೋಕದ ಅಭಿಲಾಷಕ್ಕೆ ಒಳಪಟ್ಟಾಗ, ದೆವ್ವಕ್ಕೆ ಒಳಪಟ್ಟಾಗ ದೇವರ ಕೂಗು, ದೇವರ ಮೊರೆ ಅರ್ಥ ಆಗಲ್ಲ ರೀ. ಕೂಗ್ತಾ ಇರ್ತಾರೆ, ಆದ್ರೂ ಲೋಕನೇ ಇಷ್ಟ ಅಂತ ಹೇಳಿ ಲೋಕಕ್ಕೆ ಮೊದಲನೇ ಸ್ಥಾನ ಕೊಡ್ತಾ ಇರ್ತೀವಿ. ನಾವು ಮೋಸ ಹೋಗ್ತಾ ಇದೀವಿ ಅಂತ ಅರ್ಥ. ದೇವರು ಅಭಿಷೇಕ ಮಾಡಿದಾಗ ಪವಿತ್ರಾತ್ಮರು ಅವ್ರ ಮಧ್ಯದಲ್ಲಿ ಇಳಿತಾರೆ. ನಿನಗೂ ನನಗೂ ಅಭಿಷೇಕ ಯಾವಾಗ ನಡೀತದೆ? ಅಭಿಷೇಕ ಅಂದ್ರೆ, ಅಭಿಷೇಕ ಯಾರಿಗೆ ಮಾಡ್ತಾರೆ ಹೇಳಿ? ದೇವರ ಸೇವೆ ನಿಮಿತ್ತವಾಗಿ ಸಿದ್ಧರಾದಂತ ಭಕ್ತರಿಗೆ. ದೇವರ ಸೇವೆ, ಯಾಜಕರಾಗ್ತೀರಾ, ರಾಜರಾಗ್ತೀರಾ, ನ್ಯಾಯಸ್ಥಾಪಕರಾಗ್ತೀರಾ. ನ್ಯಾಯಸ್ಥಾಪಕರಾಗ್ಬೇಕಂದ್ರೂ, ಅಧಿಕಾರಿಗಳಾಗ್ಬೇಕಂದ್ರೂ ಆಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಹೇಳಿ? ಅಭಿಷೇಕ ಮಾಡ್ತಾರೆ. ಈಗಿನ ಕಾಲದಲ್ಲಿ ಕೂಡ ಎಲ್ಲಾದ್ರೂ ಒಬ್ರು ಒಂದು ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಅವ್ರವ್ರ ಪದ್ಧತಿ ಪ್ರಕಾರ ಜನಗಳ ಮಧ್ಯದಲ್ಲಿ ಒಂದು ಕಿರೀಟ ಇಟ್ಟು, ಇಲ್ಲ ಹೂವಿನ ಮಾಲೆ ಹಾಕಿ, ಇವತ್ತಿಂದ ಈ ಮನುಷ್ಯನು ನಮ್ಮ ಪ್ರಾಂತಕ್ಕೆ ಅಧ್ಯಕ್ಷನಾಗಿದ್ದಾನೆ, ಇಲ್ಲಾಂದ್ರೆ ಉಪಾಧ್ಯಕ್ಷನೇ, ಇಲ್ಲಾಂದ್ರೆ ಪ್ರಿನ್ಸಿಪಾಲ್, ಇಲ್ಲಪ್ಪ ಅಂದ್ರೆ ಇನ್ನೊಂದು ಆಗಿದ್ದಾರೆ ಅಂತೇಳಿ ನೇಮಿಸ್ತಾರೆ. ದೇವರ ಸಮಾಜದಲ್ಲಿ ನೇಮಿಸಲ್ಪಡಬೇಕಾದ್ರೆ ಮೊಟ್ಟ ಮೊದಲು ನಡೆಯುವಂಥದ್ದು ಏನಪ್ಪಾ ಅಂದ್ರೆ ದೀಕ್ಷಾ ಸ್ಥಾನ. ಏನ್ ನಡೆಯುತ್ತೇಳಿ? ಬ್ಯಾಪ್ಟಿಸಮ್. ಬ್ಯಾಪ್ಟಿಸಮ್ ಏನಾಗುತ್ತೆ ಗೊತ್ತಾ? ನೀರಿನಲ್ಲಿ ಮುಳುಗಿಸುವಂಥದ್ದು ಅಂತ ನಾವು ಅಂದುಕೊಳ್ತೀವಿ. ದೇವ್ರು ಹೇಳ್ತಾರೆ, ನೀನು ಅಂಧತ್ವದ ದೊರೆತನದಿಂದ ಬಿಡಿಸಲ್ಪಟ್ಟು ನನ್ನ ರಾಜ್ಯದೊಳಗೆ ಸೇರಿದೆಯೇ, ಇವತ್ತಿಂದ ನೀನು ನನ್ನ ಮಗನು, ಇವತ್ತಿಂದ ನೀನು ನನ್ನ ಮಗಳು ಅಂತೇಳಿ ದೇವರು ನಮ್ಮನ್ನ ನೇಮಿಸ್ತಾರೆ ಪ್ರತ್ಯೇಕವಾಗಿ. ಅವತ್ತು ನಿನಗೆ ಪ್ರತ್ಯೇಕವಾಗಿ ನೀನು ನೇಮಿಸಲ್ಪಡ್ತೀಯ, ದೇವರ ನಿಮಿತ್ತವಾಗಿ, ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿರುವಂತ ದಿನ ಅದು. ದೇವರಿಗೋಸ್ಕರ ನಿನಗೆ ಅಭಿಷೇಕ ಆಗಿರುವಂತ ದಿನ ಅದು. ನಮ್ಮನ್ನ ಕುರಿತು ಯಾಜಕರು, ರಾಜರು, ದೇವರ ವಂಶದವರು, ದೇವರ ಸ್ವಕೀಯ ಪ್ರಜೆಗಳಂತ ಹೇಳ್ತಾರ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವು ಯಾಜಕರು, ನನ್ನ ವಂಶದವರು,
ಯಾವಾಗ ಯಾಜಕರಾಗಿದ್ದೀವಿ? ಯಾವಾಗ ಯಾಜಕರಾಗಿದ್ದೀವಮ್ಮ? ಅಯ್ಯ ಅಮ್ಮ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆ ಆಗಿದ್ದಿಲ್ಲ, ಇವಾಗ ಪ್ರಜೆ ಆಗಿದ್ದೀರಿ. ಅಂದ್ರೆ ಇಲ್ಲಿ ನೋಡಿ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರ ಆದುಕೊಂಡ ಜನಾಂಗವು, ರಾಜ ವಂಶಸ್ಥರಾದ ಯಾಜಕರು. ನೀವು ಯಾಜಕರು, ದೇವರ ವಂಶದವರು ಎಲ್ಲರೂ ಹೇಳ್ತಾರೆ ಪ್ರಿಯರೇ, ಆದರೆ ದೇವರ ವಂಶದಲ್ಲಿ ಇರಲ್ಲ. ಎಲ್ಲಾ ಬೋಧಕರು ಹೇಳ್ತಾರೆ ನೀವು ಯಾಜಕರು ದೊಡ್ಡವರು ಅಂತ ಹೇಳ್ತಾರೆ, ಆದ್ರೆ ಅವರು ಇರಲ್ಲ, ಇವರು ಕೂಡ ಇರಲ್ಲ, ಎಲ್ಲ ಲೋಕದ ರೀತಿಯಲ್ಲಿ ಇರ್ತಾರೆ. ಇವಾಗ ನಾವೇನ್ ಮಾಡ್ತೀವಿ? ಕೊನೆಯದಾಗಿ ಚಿಕ್ಕ ಕುಟುಂಬ, ಚಿಕ್ಕ ಸಭೆ, ಲೋಕದಲ್ಲಿ ಬೆಳಗುವಂತ ಸಭೆ, ಸತ್ಯದಗೋಸ್ಕರ ನಿಂತ್ಕೊಂಡಂತ ಸಭೆ, ನಾವೇನಾಗ್ತೀವಿ? ಈ ಕಡೆ ಆ ಕಡೆ ದಾರಿ ತಪ್ತೀವ? ಶ್ರದ್ಧೆಯಿಂದ ಬದುಕ್ತೀವ? ಶ್ರದ್ಧೆ, ನಿಷ್ಠೆ, ಭಕ್ತಿಯಿಂದ ಬದುಕ್ತೀವ? ದಾರಿ ತಪ್ತೀವ? ಶ್ರದ್ಧೆ, ನಿಷ್ಠೆ, ಭಕ್ತಿ ಇರ್ಬೇಕಾ? ಏನವ? ಹೆಣ್ಮಕ್ಳು, ಹುಡುಗರು, ಯುವತಿಯರು, ಲೋಕವನ್ನು ಬೆಳಗಿಸೋರು, ಯುವಕರು, ಲೋಕವನ್ನ ಕಾಪಾಡೋದಕ್ಕೆ ಕತ್ತಿಯನ್ನು ಹಿಡಿದಿದ್ದೀರಾ? ಲೋಕವನ್ನ ಕಾಪಾಡೋದಕ್ಕೆ ಕತ್ತಿಯನ್ನು ಹಿಡಿದಿರಂತ ನೀವು ಆ ಕತ್ತಿ ಯಾವ ರೀತಿ ಬಳಸಬೇಕು? ವಾಕ್ಯದ ಪ್ರಕಾರ ಆ ರೀತಿ ಬಳಸಬೇಕು. ಮೊಟ್ಟ ಮೊದಲ ಆ ಪ್ರಯೋಗ ಎಲ್ಲಿ ನಡೀಬೇಕು ಹೇಳಿ ಅಮ್ಮ? ಮೊಟ್ಟ ಮೊದಲ ದೇವರ ವಾಕ್ಯ ಎಂಬ ಕತ್ತಿ, ಆ ಪ್ರಯೋಗ ಎಲ್ಲಿ ನಡಿಬೇಕು? ನಿಮ್ಮ ಹೃದಯದಲ್ಲಿ ನಡಿಬೇಕು, ನಿಮ್ಮ ಶರೀರದ ಮೇಲೆ ನಡಿಬೇಕು. ಎಲ್ಲಿ ನಡಿಬೇಕು? ನಿಮ್ಮ ಹೃದಯದಲ್ಲಿ ನಡಿಬೇಕು, ನಿನ್ನ ಶರೀರದ ಮೇಲೆ ಪ್ರಯೋಗ ನಡಿಬೇಕು. ಬೈಬಲ್ ಏನು ಹೊರಗಡೆ ಇದೆ, ಆಮೇಲೆ ವಚನಗಳೇನು ಎಲ್ಲೋ ಇದೆ, ಆಮೇಲೆ ನಾನು ಏನೋ ಇಷ್ಟ ಬಂದಾಗ ನಡೀತೀನಿ ಅಂದ್ರಲ್ಲ. ಮೊಟ್ಟ ಮೊದಲು ದೇವರ ವಾಕ್ಯವೆಂಬ ಈ ಖಡ್ಗ ಇದೆಯಲ್ಲ, ಮೊಟ್ಟ ಮೊದಲು ನಿನ್ನ ಮೇಲೆ, ನಿನ್ನ ಹೃದಯದ ಮೇಲೆ ನಡಿಬೇಕು ಪ್ರಯೋಗ. ಹೊರಗಡೆ ಆಮೇಲೆ. ನಿನ್ನ ದೇಹನೇ ಕಂಟ್ರೋಲ್ ಇಲ್ಲ, ನಿನ್ನ ಮನಸ್ಸೇ ನಿನಗೆ ಕಂಟ್ರೋಲ್ ಇಲ್ಲ. ಇದೆಯಾ? ಕಂಟ್ರೋಲ್ ಇದೆಯಾ? ನಿಮ್ಮ ಮನಸ್ಸು, ನಿಮ್ಮ ದೇಹ ಇದೆಯಮ್ಮ? ದೇಹವನ್ನು, ಹೃದಯವನ್ನು ಹತೋಟಿ ಇದೆಯಾ? ಹೃದಯ ನಮ್ಮ ಹತೋಟಿಯಲ್ಲಿ ಇದೆಯಾ? ನಮ್ಮ ದೇಹ. ಈ ಸಮಾಜವನ್ನ ಬೆಳಗುವಂಥವ್ರು, ಈ ಸಮಾಜವನ್ನ ಕಾಪಾಡುವಂಥವ್ರು, ಸಭೆಯನ್ನ ಅಭಿವೃದ್ಧಿ ಮಾಡೋರು ಬೆಳೀತಾ ಇದೀವಲ್ಲ, ನಾವು ದೇವರ ಸೇವೆ ನಿಮಿತ್ತವಾಗಿ ಬೆಳೀತಾ ಇದೀವಲ್ಲ. ಬೆಳೆಯುವಂತ ನಾವು ಉನ್ನತವಾಗಿ ಲೋಕದಲ್ಲಿ ಕಾಣಬೇಕು. ಅದು ವಾಕ್ಯದಲ್ಲಿದ್ದಾಗ, ಅದು ಪವಿತ್ರ ಆತ್ಮ ನಮ್ಮಲ್ಲಿ ಇದ್ರೇನೆ ಆಗುತ್ತೆ ರೀ. ಯಾರಿದ್ರೆ ಆಗುತ್ತೆ ಹೇಳಿ? ಪವಿತ್ರ ಆತ್ಮರಿಗೆ ನಾವು ಸ್ಥಾನ ಕೊಟ್ರ ಆಗುತ್ತೆ ರೀ. ನಾವೇನೋ ಎಲ್ಲ ಇರ್ತೀವಿ, ಬೈಬಲ್ ಇಟ್ಕೊಳ್ತೀವಿ, ವಾಕ್ಯ ಹೇಳ್ತೀವಿ, ವಾಕ್ಯ ಮಾತಾಡ್ತೀವಿ, ಹಾಡುಗಳು ಆಡ್ತೀವಿ, ದೇವರನ್ನು ದೊಡ್ಡದಾಗಿ ನಾವು ಘನಪಡಿಸ್ತೀವಿ. ಅದು ಕೇವಲ ಹೊರಗಡೆ ನೋಟ. ಅದು ಹೊರಗಡೆ ಒಳ್ಳೆ ರೀತಿಯಲ್ಲಿ ಕಾಣಬೇಕು, ಎರಡನೇದಾಗಿ ಹೃದಯದಲ್ಲಿ ಕೂಡ ವಾಕ್ಯದ ಪ್ರಕಾರ ಕಾಣಬೇಕು. ಹೊರಗಡೆ ಕಂಡಿದ್ದೀವಿ, ಒಳಗಡೆ ಇಲ್ಲ ಅಂದ್ರೆ ದೇವರು ಒಪ್ಪಲ್ಲ. ಹೃದಯದಲ್ಲಿ ಇರಬೇಕು, ಹೊರಗಡೆ ಇರಬೇಕು. ಹೃದಯದಲ್ಲಿ ಪವಿತ್ರ ಆತ್ಮನ ಇರಬೇಕು, ಪವಿತ್ರ ಆತ್ಮನ ಪ್ರಕಾರ ನಡಿಬೇಕಂತೆ. ಹೇಳಿರೋ ಪ್ರಕಾರ ಪ್ರಯತ್ನ ಮಾಡ್ಬೇಕಲ್ಲ. ನಾವು ಆಗಲ್ಲ, ನಡಿಯಕ್ಕಾಗಲ್ಲ, ನಾವು ಚಿಕ್ಕವರು ಅಂದ್ರೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕಂತ ಹೇಳ್ತಾರೆ ಪ್ರಿಯರೇ? ಪ್ರಯತ್ನ. 2ನೇ ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19-20ನೇ ವಚನ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ, 20ನೇ ವಚನ, 21ನೇ ವಚನವನ್ನು ನೋಡಿ ಪ್ರಿಯರೇ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೂ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವನ್ನೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದು ಒಳ್ಳೆಯದು.
ಅದಕ್ಕೆ ಏನ್ ಕೊಡ್ಬೇಕಂತೆ? ಲಕ್ಷ್ಯ ಕೊಡುವಂಥದ್ದು ಒಳ್ಳೇದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅಂದರೆ ದೇವರ ವಾಕ್ಯಕ್ಕೆ ನೀವು ಲಕ್ಷ್ಯ ಕೊಡಬೇಕು, ಶ್ರದ್ಧೆಯಿಂದ ಗಮನಿಸಬೇಕು. ಇದನ್ನ ವಾಕ್ಯಗಳನ್ನ ನಿರ್ಲಕ್ಷ್ಯ ಮಾಡಬಾರದು. ಯಾಕೆಂದ್ರೆ ಎಷ್ಟು ಮಂದಿ ಪ್ರವಾದಿಗಳಿದ್ದಾರೋ, ಎಷ್ಟು ಗ್ರಂಥಗಳಿದೆಯೋ, ಇವೆಲ್ಲ ಬರೆಯಲ್ಪಟ್ಟಿದೆಯಲ್ಲ ದೇವರ ಕೃಪೆ ಮೂಲಕ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನ ಮೂಲಕ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನ ಮೂಲಕ ಹೇಳಲ್ಪಟ್ಟಿದೆ, ಪವಿತ್ರಾತ್ಮನ ಮೂಲಕ ಬರೆಯಲ್ಪಟ್ಟಿದೆ. ಅವರಲ್ಲಿ ಯಾರಿದ್ದಾರೆ? ಪವಿತ್ರಾತ್ಮರು. ಪವಿತ್ರಾತ್ಮರು ಇರುವುದರಿಂದ ತಮ್ಮ ಬದುಕುಗಳನ್ನು ಸರಿಪಡಿಸಿಕೊಂಡು, ತಮ್ಮ ಮನಸ್ಸುಗಳನ್ನ ಬದುಕುಗಳನ್ನ ಸರಿಪಡಿಸಿಕೊಂಡು, ಲೋಕದ ಪಾಪದಲ್ಲಿ ಬೀಳದಂತೆ, ಪಾಪ ಮಾಡದಂತೆ ಸರಿಪಡಿಸಿಕೊಂಡು, ಕೊನೆಯದಾಗಿ ಏನ್ರಿ ಭಕ್ತಿಯಿಂದ ಅವರೆಲ್ಲರೂ ನಡ್ಕೊಂಡಿದ್ದಾರೆ. ಶ್ರದ್ಧೆ ಭಕ್ತಿ ದೇವ್ರು ಕೊಟ್ಟಂತ ವಾಕ್ಯಗಳನ್ನ ಏನ್ ಮಾಡಿದ್ದಾರೆ? ದೃಢಪಡಿಸಿದ್ದಾರೆ. ಅವರು ಬರ್ದು ನಿನ್ನ ಬಳಿಗೆ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ? ಎಷ್ಟೋ ಸಾರಿ ಬೈಬಲ್ ಗ್ರಂಥವನ್ನ ದಾಟ್ತಾ ಇರ್ತೀವಿ, ನಮ್ಮ ಕಣ್ಣುಗಳು ನೆತ್ತಿಗೆ ಏರಿರುತ್ತೆ. ಬೈಬಲ್ ಅನ್ನ ದಾಟಬಹುದಾ? ಪಕ್ಕದಲ್ಲಿರ್ತಿ ಹಿಂಗೆ ಹೋಗ್ತಾ ಇರ್ತೀವಿ. ಬೈಬಲ್ ಕಂಡಾಗ ಏನ್ರಿ ನಾವು ಅದು ನಮ್ದಲ್ಲ ಅಂತ ಹೇಳ್ತೀವಿ. ನಿಮ್ದಲ್ವಾ? ನಂದಲ್ಲ, ಅದು ಇನ್ನೊಬ್ರದು. ನನ್ನ ಬೈಬಲ್ ಅಲ್ಲ ಅಂತೇಳಿ ಹಿಂಗೆ ದಾಟಕೊಂಡು ಹೋಗ್ತಾ ಇರ್ತೀವಿ. ಇದರಿಂದ ಎಷ್ಟು ಕಷ್ಟ ಇದೆ ಗೊತ್ತಾ ನಿಮ್ಗೆ? ಎಷ್ಟು ಮಂದಿ ಪ್ರಯಾಸ ಇದೆ ಗೊತ್ತಮ್ಮ ನಿಮ್ಗೆ? ಭಕ್ತರ ಪ್ರಯಾಸ ಇದೆ. ಅದೇ ಪ್ರಕಾರ ಎರಡನೇದಾಗಿ ಬೈಬಲ್ ಗ್ರಂಥ ಮುದ್ರಣೆ ಆಗ್ಬೇಕಾದ್ರೆ ಅದರಿಂದ ಬಹಳ ಕಷ್ಟ ಇದೆ ರೀ. ಬಂದಾಗ ತುಂಬಾ ಶ್ರದ್ಧೆಯಿಂದ ನಾವು ನೋಡ್ಕೊಳ್ಬೇಕು, ಎಲ್ಲಿ ಬೇಕಲ್ಲಿ ಇಡಬಾರ್ದು. ಯಾರಾದ್ರೂ ಮನುಷ್ಯರು ದಾಟ್ತಾ ಇದ್ದಾರಾ, ಮನುಷ್ಯರು ಏನಾದ್ರೂ ದಾಟೋ ಸ್ಥಿತಿಯಲ್ಲಿ ಇದ್ದಾರಾ, ಅದನ್ನ ನೋಡ್ಕೊಂಡು ಶ್ರದ್ಧೆಯಿಂದ ನಾವು ಕಾಪಾಡಿಕೊಳ್ಬೇಕು. ಹೃದಯದಲ್ಲಿ ವಾಕ್ಯಗಳನ್ನು ಕೂಡ ಕಾಪಾಡಿಕೊಳ್ಬೇಕು. ಹೃದಯದಲ್ಲಿ ಪವಿತ್ರಾತ್ಮರು ಇದ್ದಾರಾ ಇಲ್ಲ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಪವಿತ್ರಾತ್ಮರಿದ್ರೆ ಕೋತಿ ಚಾಷ್ಟೆಗಳಿರಲ್ಲ. ಯಾರಿದ್ರೆ? ಪವಿತ್ರಾತ್ಮರು ನಮ್ಮಲ್ಲಿದ್ರೆ ಏಕಿರಲ್ಲ. ಪವಿತ್ರಾತ್ಮರು ನಮ್ಮಲ್ಲಿದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಹೇಗಿರ್ತೀವಿ ಪ್ರಿಯರೇ? ಹೇಳ್ಬೇಕು ವಾಕ್ಯದ ಪ್ರಕಾರ ಹೇಗಿರ್ತೀವಿ ಹೇಳ್ಪ. ಹೌದಲ್ವ? ಪ್ರತಿನಿತ್ಯ ಬೆಳಿತೀವ? ಪವಿತ್ರಾತ್ಮ ಇಲ್ಲದೋದ್ರೆ ಹೆಂಗಿರ್ತೀವೋ ನಮಗೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅದು ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಎಷ್ಟೋ ಕಷ್ಟಪಟ್ಟು ಬಹಳ ವೇದನೆಯಿಂದ ಬರೆದಿದಾರಲ್ಲ, ದೇವ್ರು ಕರೀತಾ ಇದಾರಲ್ಲ, ಕೊಟ್ಟಿದ್ದಾರಲ್ಲ, ಪ್ರೀತಿಸಿ ಏನು ಮಾಡಿದಾರಲ್ಲ, ಪ್ರಭು ಏನು ಪ್ರಾಣ ತ್ಯಾಗ ಮಾಡಿದಾರಲ್ಲ. ನಾವೆಲ್ಲರೂ ಕೊನೆ ದಿನದಲ್ಲಿ ಇದ್ದೀವಲ್ವಾ? ಎಲ್ಲ ಗೊತ್ತು ನಮ್ಗೆ. ಹುಲ್ಲು ಅಂತ ಗೊತ್ತು, ಸೊಪ್ಪು ಅಂತ ಗೊತ್ತು, ಹೂವು ಅಂತ ಗೊತ್ತು, ಕಟ್ಟಿಗೆ ಅಂತ ಗೊತ್ತು, ಸಾಯ್ತೀವಿ ಅಂತ ಗೊತ್ತು, ಹಾಳಾಗ್ತೀವಿ ಅಂತ ಗೊತ್ತು. ಎಲ್ಲ ಗೊತ್ತಿದ್ರು ಕೂಡ ಪ್ರತಿದಿನ ಅದನ್ನೇ ಮತ್ತೆ ಲೋಕನ ಇಷ್ಟಪಟ್ಟು ಅಂಟಿಕೊಳ್ತೀವಿ. ಲೋಕವನ್ನ ಅಂಟಿಕೊಳ್ಳುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರ, ಈ ಕ್ರೈಸ್ತರು ಏನಾಗಿದಾರಪ್ಪ ಅಂದ್ರೆ, ನಾವು ಸುಮ್ಮನೆ ಹೆಸರಿಗೆ ಮಾತ್ರ ಕ್ರೈಸ್ತರು, ಆದ್ರೆ ಲೋಕಕ್ಕೆ ಅಂಟಿಕೊಂಡ್ರೆ ನೀನ್ ಯಾಕೆ ಕ್ರೈಸ್ತನಪ್ಪ? ಲೋಕದ ಆಶೆಗಳಿಗೆ ಒಳಪಟ್ಟು ಲೋಕದ ರೀತಿಯಲ್ಲಿ ಮಾತಾಡುದು, ಲೋಕದ ರೀತಿಯಲ್ಲಿ ಬದುಕಿದರೆ ನಾವು ಹೇಗೆ ಕ್ರೈಸ್ತರಾಗ್ತೀವಿ ಪ್ರಿಯರೇ? ಹೇಗೆ ನಾವು ಕ್ರೈಸ್ತರಾಗ್ತೀವಿ? ದೇವರ ವೇದನೆ ಅರ್ಥ ಆಗುತ್ತೆ ಯಾರಿಗಾದ್ರೂ? ದೇವರ ದುಃಖ ಅರ್ಥ ಆಗುತ್ತಾ? ಪವಿತ್ರಾತ್ಮನ ದುಃಖ ಅರ್ಥ ಆಗುತ್ತಾ? ದೇವರ ದುಃಖ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ದೇವರ ವೇದನೆ, ದೇವರ ಬಾಧೆ ಅರ್ಥ ಮಾಡಿಕೊಂಡವರು ದೇವರ ಸೇವೆಯಲ್ಲಿ ನಿರಂತರ ಇರ್ತಾರೆ ಪ್ರಿಯರೇ. ದೇವರ ಸೇವೆಯಲ್ಲಿ ಇರ್ತಾರೆ, ವಾಕ್ಯಗಳನ್ನ ಕಲಿತಾರೆ, ವಾಕ್ಯಗಳನ್ನ ಕಲಿತು ದೇವ್ರಿಗೋಸ್ಕರ ಪ್ರಯಾಸ ಪಡ್ತಾರೆ.
ವಾಕ್ಯಗಳನ್ನು ಕಲಿತು ಪ್ರಯಾಸ ಪಡ್ತಾರೆ. ಪಡ್ತಾ ಇದ್ದೀವ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನ ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5, 6. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5, 6. ಶರೀರ ಭಾವವನ್ನು ಅನುಸರಿಸುವವರು ಏನಂತ ಹೇಳ್ತಾರೆ? ಪ್ರಭು ಹೇಳಿರುವಂತ ಮಾತು, ದೇವ್ರು ಹೇಳಿರುವಂತ ಮಾತೇನಾ? ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ದೇವರಿಗೆ ಏನಂತೆ? ಶತ್ರುತ್ವ. ಟೈಮ್ ಆಗ್ತಾ ಇದೆ, ನಾನು ಮುಗಿಸ್ತಾ ಇದ್ದೀನಿ ಪ್ರಿಯ. ಇಲ್ಲಿ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಪ್ರಿಯರೇ, ಪವಿತ್ರಾತ್ಮರು ನಮ್ಮಲ್ಲಿ ಇದ್ದಾರೆ ಅಂದ್ರೆ ಖಂಡಿತವಾಗಿ ಗೊತ್ತಾಗಲ್ವಾ? ಪವಿತ್ರ ಆತ್ಮರು ನಮ್ಮಲ್ಲಿದ್ರೆ ನಾವು ಶರೀರಾನುಸಾರವಾಗಿ ನಡೀತಾ ಇದ್ದೀವ ಅಥವಾ ಪವಿತ್ರ ಆತ್ಮಾನುಸಾರವಾಗಿ ನಡೀತಾ ಇದೀವೋ ಗೊತ್ತಾಗುತ್ತೆ. ಇದು ತುಂಬಾ ಗಮನದಲ್ಲಿ ಇಟ್ಕೊಂಡು ನಾವು ಶ್ರದ್ಧೆಯಿಂದ ಬದುಕಬೇಕು. ಯಾಕೆಂದ್ರೆ ನಮ್ಮನ್ನ ನಾವು ಕಾಪಾಡಿಕೊಳ್ಳದೆ ಹೋದ್ರೆ ಹೊರಗಡೆ ಇದ್ದವ್ರನ್ನ ನಾವು ಕಾಪಾಡ್ಕೊಳಕ್ಕಾಗಲ್ಲ. ಸೈನಿಕನಿರ್ತಾನಲ್ಲ, ಸೈನಿಕನು ಅವ್ರ ಕೈಯಲ್ಲಿ ಗನ್ ಕೊಟ್ಟಿರ್ತಾರೆ ಯುದ್ಧ ಮಾಡೋದಕ್ಕೆ. ಮೊಟ್ಟ ಮೊದಲು ಇವ್ರನ್ನ ಅವ್ರು ತಮ್ಮನ್ನ ತಾವು ರಕ್ಷಣೆ ಮಾಡಿದ್ರೇನೆ ದೇಶವನ್ನ ರಕ್ಷಣೆ ಮಾಡ್ತಾರೆ. ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳದೆ ಹೋದ್ರೆ ದೇಶ ರಕ್ಷಣೆ ಮಾಡಕ್ಕಾಗತ್ತಾ? ದೇವರ ಭಕ್ತರು ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳದೆ ಹೋದ್ರೆ ಇನ್ನೊಬ್ಬರನ್ನ ರಕ್ಷಿಸ್ತೀವ? ಹೋಗ್ಲಿ, ಕುಟುಂಬದವ್ರನ್ನ ರಕ್ಷಿಸ್ತೀವ? ಮನೇಲಿ ಇದ್ದವ್ರನ್ನ ರಕ್ಷಿಸ್ತೀವ? ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮ ಮನೆಯಲ್ಲಿ ಮಕ್ಕಳು ಎಷ್ಟು ಮಂದಿ ಇದ್ದಾರೆ? ಎಷ್ಟು ಮಂದಿ ಮಕ್ಕಳು ಇರ್ತಾರೆ? ಅವರು ರಕ್ಷಣೆ ಹೊಂದಬೇಕು, ಹೆಂಡತಿ ರಕ್ಷಣೆ ಹೊಂದಬೇಕು. ಮನೆಯಲ್ಲಿ ಮೊಟ್ಟ ಮೊದಲು ನಾನು ರಕ್ಷಣೆ ಹೊಂದಬೇಕು. ಪವಿತ್ರ ಆತ್ಮರಿದ್ರೆ ಮೊಟ್ಟ ಮೊದಲು ನನ್ನ ಆತ್ಮ ಶುದ್ಧಿ ಮಾಡ್ಕೊಳ್ಳಿ, ನನ್ನ ಹೃದಯ ಶುದ್ಧಿ ಮಾಡ್ಕೊಳ್ತೀನಿ. ಅದು ನಡೀತಾ ಇದೆಯಪ್ಪ ಅಮ್ಮ? ಯಾರ್ಯಾರೆಲ್ಲ ನಡೀತಾ ಇದೆ? ಪ್ರತಿ ದಿನಾಲು ಒಂದೇ ಸಾರಿ ನಡೆದ್ಬಿಟ್ಟಿದೆ ಅಂದ್ರೆ ದೇವ್ರ ಸ್ತೋತ್ರವಲ್ಲಿ. 2ನೇ ಸಾರಿ ಏನಪ್ಪಾ ಅಂದ್ರೆ ದೇವರ ಸೇವೆಯಲ್ಲಿ ಇದೀವಪ್ಪ ಅಂದಿನಿಂದ ಹಿಂದಿನ ತನಕ. ಲೋಕದ ತಂಡಿಗೆ ಹೋಗ್ತಾ ಇಲ್ಲ. ನಾನು ಒಂದೇ ಸಾರಿ ಸಂಪೂರ್ಣವಾಗಿ ತೊಳ್ಕೊಂಡಿದ್ದೀನಿ, ಯಥಾರ್ಥವಾಗಿದ್ದೀನಿ, ಭಕ್ತಿಯಲ್ಲಿದ್ದೀನಿ. ದೇವ್ರ ಸ್ತೋತ್ರವಾಗ್ಲಿ. ಒಂದ್ ವೇಳೆ ಬಿದ್ದು ಎದ್ದು ಏನಾದ್ರೂ ನಡೀತಾ ಇದೆಯಾ? ಒಂದು ದಿನ ಲೋಕ, ಇನ್ನೊಂದು ದಿನ ದೇವರು, ಒಂದು ದಿನ ಲೋಕ, ಇನ್ನೊಂದು ದಿನ ದೇವರು. ಏನಂದ್ಕೊಳ್ತೇನೆ? ಪವಿತ್ರಾತ್ಮರು ಏನಂದ್ಕೊಳ್ತಾರೆ? ಬರೀ ಒಂದು ದಿನ ಲೋಕ, ಒಂದು ದಿನ ದೇವರು, ಒಂದು ದಿನ ಲೋಕ. ಹೆಂಗಿರುತ್ತೆ ಗೊತ್ತಾ? ಮಾತೇಳ ಮದುವೆ ಆಗಿರುತ್ತಲ್ಲ, ಗಂಡ ಹೆಂಡತಿ ಮದುವೆ ಆಗಿರುತ್ತೆ. ಒಂದು ದಿನ ಗಂಡನ ಬಳಿಯಲ್ಲಿ, ಇನ್ನೊಂದು ದಿನ ಲೋಕದ ಬಳಿಯಲ್ಲಿ ಇದ್ರೆ ಹೆಂಗಿರ್ತಾರೆ ಆಕೆಗೆ? ಅದು ಧರ್ಮ. ನಾನು ಒಂದು ದಿನ ಏನ್ರಿ ಇವತ್ತು ನಿಮ್ ಜೊತೆ ಇರ್ತೀನಿ, ನಾಳೆ ಲೋಕದಲ್ಲಿ ಹೋಗ್ತೀನಿ. ಲೋಕದಲ್ಲಿ ಅಂದ್ರೆ ಸಭೆ ಯಾರಿಗೆ ಹೆಂಡತಿ? ಸಭೆ ಅಮ್ಮ ಯಾರಿಗೆ ಹೆಂಡತಿ? ಯೇಸು ಕ್ರಿಸ್ತರಿಗೆ ಹೆಂಡತಿ. ಯೇಸು ಕ್ರಿಸ್ತರಿಗೆ ಹೆಂಡತಿ ಆಗಿರುವಂತ ಸಭೆ ಒಂದು ದಿನ ದೇವರು, ಒಂದು ದಿನ ಲೋಕ. ಹೇಗಿರುತ್ತೆ? ಸರಿಯಿಲ್ಲ. ನಮ್ಮ ಜೀವನದಲ್ಲಿ ಕೂಡ ಹಾಗೆ ಏನಾದ್ರು ನಡೀತಾ ಇದೆಯಾ? ಬೇಡ. ದೇವರ ಹತ್ರ ಮೊಣಕಾಲೋರಿ ಪ್ರಾರ್ಥನೆ ಏನ್ರಿ. ಪ್ರತಿ ಯುವಕರು ವೃದ್ಧರಿಗೆ ನಾನು ಹೇಳ್ತಾ ಇಲ್ಲ, ಯುವಕರಿಗೆ ಹೇಳುವಂಥದ್ದು ಏನಂತಾರೆ? ಮೊಣಕಾಲ ಹಾಕಿ ನೀವು ಪ್ರಾರ್ಥನೆ ಮಾಡೋ ಪ್ರತಿ ಸಾರಿ ಕಲಿಬೇಕು. ದೇವರಿಗೆ ವಿಧೇಯರಾಗಬೇಕು, ಯಥಾರ್ಥವಾಗಿ ನಡಿಬೇಕು, ಭಕ್ತಿಯಿಂದ ನಡಿಬೇಕು. ನಿಮ್ಮಿಂದ 4 ಮಂದಿ ರಕ್ಷಣೆ ಹೊಂದಬೇಕು.
ನಿಮ್ಮಿಂದ 4 ಮಂದಿ ಏನಾಗ್ಬೇಕು ಹೇಳಿ, ದೇವರಿಗೆ ಹತ್ತಿರ ಆಗ್ಬೇಕು ವಿನಃ ದೇವರಿಂದ ದೂರ ಆಗ್ಬಾರ್ದು. ನಮ್ಮ ಒಂದು ಬುದ್ಧಿಗಳು, ನಮ್ಮ ಒಂದು ಪ್ರವರ್ತನೆ, ನಮ್ಮ ಒಂದು ಲೋಕದ ರೀತಿಯಲ್ಲಿ ಬದುಕುವಂಥದ್ದು ನೋಡಿ ನಮ್ಮ ಜೊತೆಯಲ್ಲಿ ಬಂದಂತ ಸಹೋದರರು ದೂರ ಆಗ್ಬಾರ್ದು. ಅದೇ ನಡೀತಾ ಇರುತ್ತೆ. ಆಗ್ಬಾರ್ದು, ದೂರ ಆಗ್ಬಾರ್ದಂದ್ರೆ ದೇವರ ಭಕ್ತಿಯಲ್ಲಿ, ಧ್ಯಾನದಲ್ಲಿ ಯಥಾರ್ಥವಾಗಿ ನೀನು ಬದುಕಬೇಕು. ಯಥಾರ್ಥವಾಗಿ ನೀನು ಬದುಕಬೇಕು. ಅಮ್ಮ, ಅಯ್ಯ, ಪವಿತ್ರಾತ್ಮರಿದ್ದರೆ ಯಥಾರ್ಥವಾಗಿ ಬದುಕ್ತಾರೆ. ಭಕ್ತರೆಲ್ಲರೂ ಯಥಾರ್ಥವಾಗಿ ಬದುಕಿದ್ದಾರೆ. ಎಲ್ಲರೂ. ನಾವು ಯಥಾರ್ಥವಾಗಿ ಬದುಕೋಣ. ಒಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ದೇವರ ಸೇವಕನಾಗಿ ಹೇಳುವಂತ ಮಾತು. ನಾನು ದೇವರ ಹತ್ರ ತಲೆ ಬಾಗಿಸಿ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ತಂದೆ, ನನ್ನಲ್ಲಿ ಏನಾದರೂ ತಪ್ಪುಗಳಿದ್ರೆ ತೆಗೆದುಹಾಕಿಪ್ಪ. ಇರುವಂಥ ಕಾಲ ಸ್ವಲ್ಪ ಕಾಲ, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು, ನಾನು ಎಲ್ಲೆಲ್ಲಿ ಹೆಜ್ಜೆ ಆಗ್ತಾ ಇರ್ತೀನಿ, ನನ್ನ ಆತ್ಮೀಯರು ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲರೂ ರಕ್ಷಣೆ ಹೊಂದಬೇಕು. ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು. ನೀವು ನನಗೆ ಕೊಟ್ಟಿರುವಂಥ ಮಕ್ಕಳು ಆತ್ಮೀಯ ಮಕ್ಕಳಿದ್ದಾರೆ. ವಾಕ್ಯದಲ್ಲಿ ಬೆಳಿಬೇಕು, ಪರ್ಫೆಕ್ಟ್ ಆಗಿ ಬೆಳಿಬೇಕು. ಅದೇ ನಾನು ದೇವರನ್ನ ಪ್ರಾರ್ಥಿಸ್ತಾ ಇರ್ತೇನೆ. ನೀವು ಯಾವಾಗ ವಾಕ್ಯದಲ್ಲಿ ಬೆಳಿತೀರೋ, ಹೆಚ್ಚಾಗಿ ಬೆಳಿತೀರೋ, ಶ್ರದ್ಧೆಯಿಂದ ಬೆಳಿತೀರೋ, 4 ಆತ್ಮಗಳನ್ನು ದೇವರ ವಾಕ್ಯದಲ್ಲಿ ನಿಲ್ಲಿಸ್ತೀರೋ, ದೇವ್ರಿಗೋಸ್ಕರ ನಿಲ್ಲಿಸ್ತೀರೋ, ಅವಾಗ ಬಹಳ ಸಂತೋಷ ಆಗುತ್ತೆ. ನನಗೂ ಸಂತೋಷ, ತಂದೆಯಾದ ದೇವ್ರಿಗೂ ಸಂತೋಷ. ಬಂದಂದ ಆತ್ಮಗಳು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಜಂಪ್ ಆಗ್ತಾ ಇದ್ದಾರೆ ಅಂದ್ರೆ ಬಹಳ ಕೊರಗುತ್ತಾ ಇರ್ತೀವಿ ಪ್ರಿಯರೇ. ಬಹಳ ದುಃಖ ಆಗುತ್ತೆ. ಕಷ್ಟಪಟ್ಟು ನಿಲ್ಲಿಸ್ಬೇಕು, ಆಮೇಲೆ ಈ ಕಡೆಯಿಂದ ಆ ಕಡೆ ಜಂಪ್ ಆಗ್ತಾ ಇರ್ತಾರೆ, ಆ ಕಡೆಯಿಂದ ಈ ಕಡೆ ಬರ್ತಾ ಇರ್ತಾರೆ. ಏನಾಗಿದೆ ಅಂತೇಳಿ ದುಃಖ ಆಗ್ತಾ ಇರುತ್ತೆ. ಹಾಗಾಗಬಾರ್ದು. ಓಕೆ. ಪವಿತ್ರಾತ್ಮರಿದ್ರೆ ಯಾವಾಗಲೂ ದೇವರು ಮೆಚ್ಚುವಂಥ ಕೆಲಸ ಮಾಡ್ತೀವಿ, ದೇವರ ಸೇವೆ ಮಾಡ್ತೀವಿ, ಭಕ್ತಿಯಿಂದ ನಡೀತೀವಿ. ನಮ್ಮ ಆತ್ಮವನ್ನು, ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು ಸರಿಪಡಿಸ್ಕೊಳ್ತೀವಿ. ಲೋಕದಲ್ಲಿದ್ದರೂ ಲೋಕದಲ್ಲಿ ಬೀಳದಂತೆ ನಾವು ಶ್ರದ್ಧೆಯಿಂದ ಇರ್ತೀವಿ. ಪವಿತ್ರಾತ್ಮ ಇಲ್ಲದೆ ಹೋದರೆ, ನಮ್ಮಲ್ಲಿ ಪವಿತ್ರಾತ್ಮ ಇಲ್ಲದೆ ಹೋದರೆ ಆವಾಗಲೇ ಅನೇಕ ತಪ್ಪುಗಳು. ಅದಕ್ಕೆ ಪವಿತ್ರಾತ್ಮರು ನಮ್ಮಲ್ಲಿ ಇದ್ದಾರಾ ಇಲ್ವಾ ಅಂತೇಳಿ ನೀವು ನೋಡ್ಕೊಳ್ಳಿ. ಪವಿತ್ರಾತ್ಮರಿದ್ದಾರೆ ಅಂದರೆ ಖಂಡಿತವಾಗಿ ದೇವರಿಗೆ ವಿಧೇಯರಾಗ್ತೀವಿ, ಯಥಾರ್ಥವಾಗಿ ಇರ್ತೀವಿ, ಎಲ್ಲರನ್ನ ಪ್ರೀತಿಸಿ, ಕೊನೆಯದಾಗಿ ನಿನ್ನನ್ನು ತಿವಿತಾರಲ್ಲ, ಮಾತಿನಿಂದ ಕ್ರಿಯೆ ಏನೋ ತಿವಿತಾರ ಅಂಥವರನ್ನು ಕೂಡ ನಾವು ಪ್ರೀತಿಸ್ತೀವಿ. ಪವಿತ್ರಾತ್ಮರಿದ್ರೆ ಶತ್ರುಗಳನ್ನು ಕೂಡ ನಾವು ಪ್ರೀತಿಸ್ತೀವಿ. ಅದು ಯೇಸು ಕ್ರಿಸ್ತರಲ್ಲಿ ನೋಡಿದ್ವಿ, ಅಪೊಸ್ತಲರಲ್ಲಿ ನೋಡಿದ್ದೀವಿ. ಆ ಗುಣ ನಮಗಿರುತ್ತೆ. ಯಾರು ಪ್ರೀತಿಸ್ತಾ ಇಲ್ಲ, ಹಾಗೆ ಹಳೆದೇ ಸ್ವಾರ್ಥ ಬುದ್ಧಿ ಇದೆಯೇ ಅಂತಂದರೆ ನಮ್ಮಲ್ಲಿ ಪವಿತ್ರಾತ್ಮರು ಇಲ್ಲ ಅಂತ ಅರ್ಥ. ಜಾಗ್ರತೆ, ಎಚ್ಚರಿಕೆ. ಎಲ್ಲರೂ ಮೊಣಕಲಾಕಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರ ತಂದೆ. ನಿಮಗೆ ಕೃತಜ್ಞತೆಗಳಯ್ಯ, ನಿಮಗೆ ಸ್ತೋತ್ರಗಳಯ್ಯ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದು ನಿಮ್ಮ ಚಿತ್ತ ತಂದೆ. ಇರುವಂಥ ಮಾತುಗಳು ನೇರವಾಗಿ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ. ನಮ್ಮಲ್ಲಿ ಪವಿತ್ರಾತ್ಮರು ಇದ್ದಾರಾ ಇಲ್ವಾ, ಹೇಗೆ ತಿಳಿಬೇಕು ತಂದೆ? ಇದ್ದದ್ದು ಇದ್ದ ಹಾಗೆ ಹೇಳಿದೆ, ನಿಮ್ಮ ಮಕ್ಕಳನ್ನು ಕಾಪಾಡಿ, ಕನಿಕರಿಸಿ, ಆತ್ಮಿಕವಾಗಿ ಬೆಳೆಯುವಂತೆ, ಭಕ್ತಿಯಿಂದ ಬೆಳೆಯುವಂತೆ ಸಹಾಯ ಮಾಡಿ.
ಈ ಲೋಕ ಶಾಶ್ವತವಲ್ಲ. ಈ ಲೋಕ ಒಂದು ವೇಳೆ ಇದ್ದರೂ ಭೂಮಿ ಮೇಲೆ ನರಮನುಷ್ಯರು ಶಾಶ್ವತವಲ್ಲ. ಶಾಶ್ವತವಲ್ಲದ ಈ ಲೋಕದಲ್ಲಿ ನಾವಿದ್ದೀವಿ ತಂದೆ. ಶಾಶ್ವತವಾದಂಥ ನೀವು, ನಿತ್ಯ ಜೀವಿಸುವಂಥ ನೀವು, ನಮ್ಮೆಲ್ಲರಿಗೂ ನಿತ್ಯ ಜೀವವನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದೀರ ತಂದೆ. ಪರಲೋಕವನ್ನು ಕೊಡ್ತೀವಿ ಅಂತ ಹೇಳಿದ್ದೀರ ತಂದೆ. ಮತ್ತೆ ನನ್ನ ಬಳಿಗೆ ಸೇರಿಸ್ಕೊಳ್ತೀನಿ ಅಂತ ನೀವು ಹೇಳಿದ್ದೀರ ತಂದೆ. ನಿಮ್ಮ ಬಳಿಗೆ ಬರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ತಲೆ ಬಾಗಿಸಿರುವಂಥ ಪ್ರತಿಯೊಬ್ಬರನ್ನು ಕನಿಕರಿಸಿ ಕಾಪಾಡಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂಥ ನಿಮ್ಮ ಸೇವಕರಿಗೋಸ್ಕರ, ಇಮ್ಮಾನುವೇಲ್ ರವರಿಗೋಸ್ಕರ, ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ, ಅವ್ರಿಗೆ ಬೇಕಾದಂಥ ಆರ್ಥಿಕ ಪರಿಸ್ಥಿತಿಯನ್ನು ದಯಪಾಲಿಸಿ, ಅವ್ರಿಗೆ ಬೇಕಾದಂಥ ಸಹಾಯವನ್ನು ದಯಪಾಲಿಸಿ. ಸೇವೆಗೋಸ್ಕರ ಸಿದ್ಧರಾಗಿರುವಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಆಶೀರ್ವದಿಸಿ. ಪ್ರತಿ ದಿನಾಲೂ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ, ನಿಮ್ಮ ಮಗಳು ರೇಖರವರು ಪಡುವಂಥ ಪ್ರಯಾಸ ಬಹಳ. ಆ ಮಗನನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಿ, ನಿಮ್ಮ ಜ್ಞಾನದಲ್ಲಿ ಭಕ್ತಿಯಲ್ಲಿ ಬೆಳೆದು ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂತೆ ಸಹಾಯ ಮಾಡಿ, ಕನ್ನಿಕರಿಸಿ. ನಡೆಯುವಂಥ ಕಾರ್ಯಕ್ರಮ, ಈ ದಿನ ಆರಾಧನೆ ಕಾರ್ಯಕ್ರಮ ತಂದೆ, ಎಲ್ಲರೂ ಒಗ್ಗಟ್ಟಾಗಿ ಬಂದು ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಇರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಡೆಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ಧನ್ಯವಾದಗಳು.